ಸಮಾಜಕ್ಕೆ ಪ್ರೇರಣೆಯಾದ ಪೂಜ್ಯ ಕಾವಂದರಾದ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಚರಣ ಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸುಮಾರು 800 ವರ್ಷಗಳ ಇತಿಹಾಸ ಇರುವ ಕರ್ನಾಟಕದ ಪವಿತ್ರ ಯಾತ್ರಾ ಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇಲ್ಲಿನ ಹೆಗ್ಗಡೆ ಮನೆತನದ 21ನೇ ಪಟ್ಟಾಧಿಕಾರಿಯಾಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಆಯ್ಕೆಗೊಂಡು ಸುಮಾರು 58 ವರ್ಷಗಳು ಸಂದಿದೆ. ಈ ಶುಭ ಸಂದರ್ಭದಲ್ಲಿ ಪೂಜ್ಯ ಕಾವಂದರಿಗೆ ಕರಮುಗಿದು ಶುಭಾಶಯಗಳನ್ನ ತಿಳಿಸುತ್ತಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪಾಲಿಟೆಕ್ನಿಕ್ ಕಾಲೇಜು ಪೂಜ್ಯರು ನಡೆದು ಬಂದ ಹಾದಿಯ ಕುರಿತಾದ ವಿಶೇಷ ಪುಸ್ತಕ ಮತ್ತು ಸಾಕ್ಷ್ಯಚಿತ್ರ ಪ್ರದರ್ಶನವನ್ನ ಆಯೋಜಿಸಿದೆ. ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವೇದಿಕೆ ಮೇಲೆ ವಿರಾಜಮಾನಾಗಿರುವ ಸರ್ವ ಅತಿಥಿಗಳಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದೀಗ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಗಾಗಿ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸುರಪೂಜಿತ ಕಾಮವೈರಿನ್ ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವರೇತು ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೇ ಶ್ರೀಮಂಜುನಾಥ ನಿಧರಂ ಕುರು ಮಂಗಲಂ ಮೇ ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೇ ಶ್ರೀಮಂಜುನಾಥ ನಿಧರಂ ಕುರು ಮಂಗಲಂ ಮೇ ಕುರು ಮಂಗಲಂ ಮೇ ಕುರು ಮಂಗಲಂ ಮೇ. ಧನ್ಯವಾದಗಳು. ಮುಂದಿನದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವ ಅತಿಥಿಗಳನ್ನು ಕೂಡ ಸ್ವಾಗತಿಸಬೇಕು ಅಂತ ಹೇಳಿ ನಮ್ಮ ಕಾಲೇಜಿನ ಸಿವಿಲ್ ವಿಭಾಗದ ಪ್ರಾಧ್ಯಾಪಕರಾದ ಶ್ರೀಯುತ ಈಶ್ವರ್ ಶರ್ಮಾ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪೂಜ್ಯ ಕಾವಂದರ ಪಟ್ಟಾಭಿಷೇಕದ 58ನೆಯ ವರ್ಧಂತ್ಯುತ್ಸವದ ಪ್ರಯುಕ್ತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪಾಲಿಟೆಕ್ನಿಕ್ ಇಲ್ಲಿ ಆಯೋಜಿಸಿರುವ ಪೂಜ್ಯರು ನಡೆದು ಬಂದ ಹಾದಿಯ ಕುರಿತಾದ ವಿಶೇಷ ಪುಸ್ತಕ ಹಾಗೂ ಸಾಕ್ಷ್ಯಚಿತ್ರ ಪ್ರದರ್ಶನ ಪೂಜ್ಯ ಪದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಂದು ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮೊಂದಿಗೆ ಇರುವಂತಹ ಶ್ರೀ ಎ ವೀರು ಶೆಟ್ಟಿ ಪೂಜ್ಯ ಆಪ್ತ ಕಾರ್ಯದರ್ಶಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಾದಂತಹ ಶ್ರೀ ಅಮರೀಶ್ ಹೆಬ್ಬಾರ್ ಇವರು ಹೂವನ್ನ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಶ್ರೀ ಸಂತೋಷ್ ಪ್ರಾಂಶುಪಾಲರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪಾಲಿಟೆಕ್ನಿಕ್ ಉಜಿರೆ ಇವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮೆಕ್ಯಾನಿಕಲ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶ್ರೀ ಶ್ರೇಯಾಂಕ್ ಜೈನ್ ಇವರು ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಇನ್ನೋರ್ವ ರೂವಾರಿ ನಮ್ಮ ಕಾಲೇಜಿನ ಮ್ಯಾನೇಜರ್ ಆಗಿರುವಂತಹ ಚಂದ್ರನಾಥ್ ಜೈನ್ ಇವರು
ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಾದಂತಹ ಅವನೀಶ್ ಸರ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ವೇದಿಕೆಯಲ್ಲಿರುವಂತವರು ನಮಿತಾ ಶೆಟ್ಟಿ, ಗ್ರಂಥಪಾಲಕಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪಾಲಿಟೆಕ್ನಿಕ್ ಉಜಿರೆ. ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಸಿವಿಲ್ ವಿಭಾಗದ ಮುಖ್ಯಸ್ಥೆಯಾಗಿರುವಂತಹ ತೃಪ್ತಿ ಶೆಟ್ಟಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಇವತ್ತು ಅನೇಕ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲಾ ವಿಭಾಗದ ಮುಖ್ಯಸ್ಥರು, ಅಧ್ಯಾಪಕರು ಹಾಗೂ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ವಿದ್ಯಾರ್ಥಿಗಳು, ಕಾವಂತರು ನಡೆದು ಬಂದಂತಹ ಹಾದಿ, ಕಾವಂತರು ಬರೆದಂತಹ ಪುಸ್ತಕಗಳು, ಅವರ ಜೀವನ ಶೈಲಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನು ಎತ್ತರಕ್ಕೆ ಬೆಳೆದು ತಮ್ಮ ಜೀವನವನ್ನ ಒಂದು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಇದೆ. ನಿಮ್ಮೆಲ್ಲರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಕೂಡ ಸ್ವಾಗತಿಸಿದ ಈಶ್ವರ್ ಶರ್ಮಾ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಮುಂದಿನದಾಗಿ ಪೂಜ್ಯ ಕಾವಂದರು ನಡೆದು ಬಂದ ಹಾದಿಯ ಕುರಿತಾದ ವಿಶೇಷವಾದ ಒಂದು ಮಾಹಿತಿಯನ್ನ ನೀಡುವಂತ ಪ್ರಯತ್ನ. ಪೂಜ್ಯ ಕಾವಂದರ ಸಾಧನೆ ಎಂಬುದು ಒಂದು ಸಾಗರ ಇದ್ದ ಹಾಗೆ. ಆ ಸಾಗರದಿಂದ ಒಂದು ಲೋಟ ನೀರನ್ನ ತೆಗೆದು ನಿಮ್ಮ ಎದುರು ಇಡುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ನಾವು ಚಿಕ್ಕವರಿದ್ದಾಗ ಪುರಾಣ ಪುಣ್ಯ ಕಥೆಗಳಲ್ಲಿ ರಾಜಶ್ರೀ ಎಂದರೆ ಸದಾ ಕಾಲವು ಧರ್ಮಾತ್ಮನಾಗಿದ್ದು ಲೋಕ ಕಲ್ಯಾಣಕ್ಕಾಗಿ ವಿವಿಧ ರೀತಿಯ ಸಮಾಜಮುಖಿ ಸೇವೆಗಳಲ್ಲಿ ನಿರತರಾಗುವುದು, ಜನರು ತಮ್ಮ ಸಂಕಷ್ಟಗಳನ್ನು ಇಲ್ಲವೇ ವ್ಯಾಜ್ಯಗಳೊಂದಿಗೆ ಬಂದಾಗ ಅವರಿಗೆ ಸೂಕ್ತ ಪರಿಹಾರವನ್ನ ನೀಡುವವರಾಗಿರುತ್ತಾರೆ ಎಂದು ಕೇಳಿ ಇಲ್ಲವೇ ಓದಿ ತಿಳಿದಿರುತ್ತೇವೆ. ಈ ಕಲಿಯುಗದಲ್ಲಿಯೂ ಕೂಡ ಅಂತಹ ರಾಜಶ್ರೀಯವರು ಇದ್ದಾರೆಯೇ ಎಂದು ಯೋಚಿಸಿದ್ದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಯಶೋಗಾಥೆಯನ್ನ ನೋಡಿದ್ದಲ್ಲಿ ಈ ಕುತೂಹಲ ನಮ್ಮನ್ನು ತಣಿಸುತ್ತದೆ. ದಕ್ಷಿಣ ಕನ್ನಡದ ಜೀವನದಿ ನೇತ್ರಾವತಿಯ ತಟದಲ್ಲಿರುವ ಪುರಾಣ ಪ್ರಸಿದ್ಧ ಹಿಂದೂಗಳ ಧಾರ್ಮಿಕ ಕ್ಷೇತ್ರವೇ ಧರ್ಮಸ್ಥಳ. ಧರ್ಮಸ್ಥಳದ ಮಂಜುನಾಥನ ಭಕ್ತಾದಿಗಳು ಇಡೀ ದೇಶದಾದ್ಯಂತ ಇದ್ದು ಬಹಳ ನಂಬಿಕೆಗೆ ಈ ಕ್ಷೇತ್ರ ಹೆಸರುವಾಸಿಯಾಗಿದೆ. ಸ್ವತಃ ಜೈನರಾಗಿಯೂ 21 ತಲೆಮಾರುಗಳಿಂದ ಹೆಗ್ಗಡೆ ಕುಟುಂಬವು ಧರ್ಮಸ್ಥಳದಲ್ಲಿ ಹಿಂದೂ ಧಾರ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿಧಿವತ್ತಾಗಿ ನಡೆಸಿಕೊಂಡು ಧರ್ಮಸ್ಥಳ ಕ್ಷೇತ್ರಕ್ಕೆ ಧಾರ್ಮಿಕ ಸಹಿಷ್ಣುತೆಯ ಶ್ರೀ ಕ್ಷೇತ್ರ ಎಂಬ ಹೆಸರು ಬರುವಂತೆ ಮಾಡಿದ್ದಾರೆ ಎಂದರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಏನಲ್ಲ. ವೀರೇಂದ್ರ ಹೆಗ್ಗಡೆಯವರು ನವೆಂಬರ್ 25, 1948 ಅಂದಿನ ಧರ್ಮಾಧಿಕಾರಿಗಳಾಗಿದ್ದ ಶ್ರೀ ರತ್ನವರ್ಮ ಹೆಗ್ಗಡೆಯವರ ಮಗನಾಗಿ ಜನಿಸಿರುತ್ತಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಬಂಟ್ವಾಳದ ಬೋರ್ಡ್ ಶಾಲೆಯಲ್ಲಿ ಮುಗಿಸಿ ಉಜಿರೆಯಲ್ಲಿ ಮಾಧ್ಯಮಿಕ ಶಿಕ್ಷಣದ ಜೊತೆಗೆ ಸಿದ್ದವನ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದ ನಂತರ ಬೆಂಗಳೂರಿನ ಶೇಷಾದ್ರಿಪುರಂ ಪ್ರೌಢಶಾಲೆ ಮತ್ತು ಸೈಂಟ್ ಜೋಸೆಫ್ ಶಾಲೆಯಲ್ಲಿ ಶಿಕ್ಷಣವನ್ನ ಮುಂದುವರಿಸಿಕೊಂಡು 1963ರಲ್ಲಿ SSLCಯನ್ನು ಮುಗಿಸಿ ನಂತರ BA ಪದವೀಧರನಾಗಿ ಕಾನೂನು ಪದವೀಧರ ಆಗಬೇಕು ಎಂದು ಯೋಚಿಸುತ್ತಿರುವಾಗಲೇ ಅವರ ತಂದೆಯವರಾದ ಮತ್ತು ಅಂದಿನ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿದ್ದ ಶ್ರೀ ರತ್ನವರ್ಮ ಹೆಗ್ಗಡೆಯವರು ಅನಾರೋಗ್ಯಕ್ಕೆ ತುತ್ತಾಗಿ ಅವರ ಆರೈಕೆಯಲ್ಲಿ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಅವರ ಜೀವನವನ್ನ ಟೊಂಕಗಟ್ಟಿ ನಿಂತರು. 1968ರಲ್ಲಿ ಅವರು ವಿಧಿವಶರಾದ ಕಾರಣ ತಮ್ಮ 20ನೇ ವಯಸ್ಸಿಗೆ ಅಂದರೆ ಅಕ್ಟೋಬರ್ 24ರಂದು ಶ್ರೀ ವೀರೇಂದ್ರ ಹೆಗ್ಗಡೆಯವರು ಶ್ರೀ ಕ್ಷೇತ್ರದ 21ನೇ ಧರ್ಮಾಧಿಕಾರಿಗಳಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಇಲ್ಲಿಯವರೆಗೆ ಅತ್ಯಂತ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಬಂದಿರುವುದಲ್ಲದೆ ತಮ್ಮ ದೇವಸ್ಥಾನದ ಕಾರ್ಯಗಳೊಂದಿಗೆ ಸಮಾಜ ಸೇವೆ, ಆರೋಗ್ಯ, ಶಿಕ್ಷಣ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗುತ್ತಿರುವುದು ನಿಜಕ್ಕೂ ಎಲ್ಲರಿಗೂ ಪ್ರೇರಣಾದಾಯಿಯಾಗಿದೆ ಎಂದರೆ ತಪ್ಪಾಗಲಾರದು. ಶ್ರೀ ಕ್ಷೇತ್ರಕ್ಕೆ ಯಾತ್ರಾರ್ಥಿಗಳು ಸುಲಭವಾಗಿ ಬರುವಂತೆ ಸೂಕ್ತವಾದ ರಸ್ತೆಗಳು, ಬಂದವರು ಕ್ಷೇತ್ರದಲ್ಲಿ ಉಳಿದುಕೊಳ್ಳಲು ಅತಿಥಿ ಗೃಹಗಳು, ಅವರ ಹಸಿವನ್ನ ನೀಗಿಸಲು ಭೋಜನಾ ಶಾಲೆಗಳು, ಅವರ ಪೂರ್ವಜರು ನಿರ್ಮಿಸಿದ್ದನ್ನ
ವೀರೇಂದ್ರ ಹೆಗ್ಗಡೆಯವರು ಆಧುನೀಕರಣಗೊಳಿಸಿದ್ದಲ್ಲದೆ 1979ರಿಂದ ಆರಂಭಿಸಿದ ಸಾಮೂಹಿಕ ವಿವಾಹ ಸಮಾಜದಲ್ಲಿ ಅತ್ಯಂತ ಕ್ರಾಂತಿಕಾರಿ ಬೆಳವಣಿಗೆ ತಂದಿದ್ದಲ್ಲದೆ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನ ಅಳವಡಿಸಿಕೊಂಡು ಅತ್ಯಂತ ಸರಳವಾಗಿ ಕಂಡರೂ ಲಕ್ಷಾಂತರ ಜನರಿಗೆ ಸಂಭ್ರಮವನ್ನ ತರಿಸುವಂತಾಯಿತು. ಇದೇ ಕಾರ್ಯವನ್ನ ರಾಜ್ಯದಾದ್ಯಂತ ಅನೇಕ ಧಾರ್ಮಿಕ ಕ್ಷೇತ್ರಗಳು ಮುಂದುವರಿಸಿಕೊಂಡು ಹೋಗಿದ್ದು ನಮಗೆಲ್ಲರಿಗೂ ತಿಳಿದಿದೆ. ಧರ್ಮಸ್ಥಳದ ಸುತ್ತಮುತ್ತಲಿನ ಬಹುತೇಕರು ಇನ್ನೂ ಸಾಂಪ್ರದಾಯಿಕ ಕೃಷಿಯನ್ನೇ ಆಶ್ರಯಿಸಿಕೊಂಡಿದ್ದ ಸಂದರ್ಭ ಅಂತವರಿಗೆ ನೆರವಾಗಲೆಂದು ಕಾವಂದರು 1988ರಲ್ಲಿ ಆರಂಭಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬೆಳ್ತಂಗಡಿ ತಾಲೂಕಿನ 81 ಗ್ರಾಮ ಹಲವಾರು ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ 18,000 ಮನೆಗಳು ಇದರಿಂದ ಆಗಿದ್ದಲ್ಲದೆ ಈ ಕಾರ್ಯವನ್ನ ಇತರೆ ಪಕ್ಕದ ರಾಜ್ಯಗಳಿಗೂ ವಿಸ್ತರಿಸಿರುವುದು ನಮಗೆಲ್ಲರಿಗೂ ಅಭಿನಂದನೀಯ. ಆರೋಗ್ಯವೇ ಭಾಗ್ಯ ಎಂಬುದನ್ನ ಬಹಳವಾಗಿ ನಂಬಿದ್ದಂತ ಹೆಗ್ಗಡೆಯವರು ತಮ್ಮ ಶ್ರೀ ಕ್ಷೇತ್ರದ ಸುತ್ತಮುತ್ತಲಿನ ಜನರ ಆರೋಗ್ಯ ಸುಧಾರಣೆಗಾಗಿ ಸಂಚಾರಿ ಆಸ್ಪತ್ರೆಗಳನ್ನ ಹಳ್ಳಿಗೆ ತೆಗೆದುಕೊಂಡು ಹೋದದ್ದು ನಮಗೆಲ್ಲರಿಗೂ ತಿಳಿದಿರುವ ವಿಷಯ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಹಾಗಾಗಿ ಆ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ದೊರಕಬೇಕೆಂದು ನಿರ್ಧರಿಸಿ ರಾಜ್ಯದಾದ್ಯಂತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೆಸರಿನಲ್ಲಿ ಹಲವಾರು ಪ್ರಾಥಮಿಕ ಪ್ರೌಢಶಾಲೆ ಮತ್ತು ವಿವಿಧ ಪದವಿ ತಾಂತ್ರಿಕ ಮತ್ತು ವೈದ್ಯಕೀಯ ಶಿಕ್ಷಣವನ್ನ ಶ್ರೀ ಮಂಜುನಾಥೇಶ್ವರ ಸಾಂಸ್ಕೃತಿಕ ಸಂಶೋಧನೆ ಮೂಲಕ ಧರ್ಮ, ಸಾಹಿತ್ಯ, ಕಲೆಯ ವಿಷಯಗಳನ್ನ ಬೆಳಕಿಗೆ ತಂದವರು. ಇನ್ನು ದೇಶ ಮತ್ತು ರಾಜ್ಯಗಳಲ್ಲಿ ಪ್ರಕೃತಿ ವಿಕೋಪಗಳಾದಾಗ ಶ್ರೀ ಕ್ಷೇತ್ರದ ಕಡೆಯಿಂದ ಹಲವಾರು ರೀತಿಯ ಧನ ಸಹಾಯಗಳನ್ನ ಮಾಡಿರುವುದು ನಮಗೆಲ್ಲರಿಗೂ ತಿಳಿದೇ ಇದೆ. ಇನ್ನು ಧಾರ್ಮಿಕವಾಗಿ ಕಾರ್ಕಳದ ಶಿಲ್ಪಿ ರೆಂಜಾಳ ಗೋಪಾಲ ಶೆಣೈ ಇವರ ನೇತೃತ್ವದಲ್ಲಿ ಗೋಮಟೇಶ್ವರ ವಿಗ್ರಹವನ್ನ ಧರ್ಮಸ್ಥಳದಲ್ಲಿ ಸ್ಥಾಪಿಸಿದ್ದು ಯಕ್ಷಗಾನ ಕಲೆಗೆ ವಿಶೇಷವಾದ ಪ್ರೋತ್ಸಾಹವನ್ನ ನೀಡಿದ್ದು ನಮಗೆಲ್ಲರಿಗೂ ತಿಳಿದಿದೆ. ನಮ್ಮ ಅನೇಕ ಪ್ರಾಚೀನ ದೇವಾಲಯಗಳ ಸರಿಯಾದ ಆರೈಕೆ ಇಲ್ಲದೆ ಹಾಳಾಗಿ ಹೋಗುತ್ತಿರುವುದನ್ನ ಗಮನಿಸಿದ ಶ್ರೀಯುತರು ಶ್ರೀ ಕ್ಷೇತ್ರದ ವತಿಯಿಂದ ಧರ್ಮೋತ್ಥಾನ ಟ್ರಸ್ಟ್ ಸ್ಥಾಪಿಸಿ ನಾಡಿನಾದ್ಯಂತ 100 ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿರುವುದು ನಮ್ಮ ಕಣ್ಣ ಮುಂದೆ ಇದೆ. ಹಳ್ಳಿಗಳಲ್ಲಿ ವ್ಯಾಜ್ಯಗಳನ್ನ ಪರಿಹರಿಸಲು ಆರಕ್ಷಕ ಠಾಣೆಗಳಿವೆ, ವಿವಿಧ ನ್ಯಾಯಾಲಯಗಳು ಇದ್ದರೂ ಕೂಡ ಇಂದಿಗೂ ಬಹುತೇಕ ಜನರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲಿನ ಆಣೆ ಪ್ರಮಾಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುತ್ತಾರೆ. ಇಲ್ಲಿ ಬಂದು ಅವರ ತಕರಾರುಗಳನ್ನ ಧರ್ಮಾಧಿಕಾರಿ ಹೆಗ್ಗಡೆಯವರ ಬಳಿ ತರುತ್ತಾರೆ. ಸ್ಥಳದ ನಂಬಿಕೆ ದೈವ ಅಣ್ಣಪ್ಪ ಸ್ವಾಮಿ ಹಾಗೂ ಮಂಜುನಾಥ ಸ್ವಾಮಿಯ ಆದೇಶಗಳನ್ನ ಅನುಸರಿಸಿ ಧರ್ಮಾಧಿಕಾರಿಗಳು ಈ ತಕರಾರುಗಳಿಗೆ ಸೂಕ್ತವಾದ ನ್ಯಾಯವನ್ನು ನೀಡುತ್ತಾರೆ. ನೆನಪಿರಲಿ, ಅವರು ಕೊಟ್ಟ ನ್ಯಾಯವನ್ನ ಹಲವಾರು ಬಾರಿ ನ್ಯಾಯಾಲಯವೂ ಕೂಡ ಪುರಸ್ಕರಿಸಿರುವುದು ನಮಗೆಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರು ಈ ಎಲ್ಲಾ ಸಾಧನೆಗಳನ್ನ ಗುರುತಿಸಿ ಸರ್ಕಾರ ಅನೇಕ ಸಂಘ ಸಂಸ್ಥೆಗಳಿಂದ ಹಲವಾರು ಗೌರವ ಮತ್ತು ಪ್ರಶಸ್ತಿ ಪುರಸ್ಕಾರಗಳಿಗೆ ಪಾತ್ರರಾಗಿದ್ದಾರೆ. 1985ರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ, 1993ರಲ್ಲಿ ರಾಷ್ಟ್ರಪತಿಗಳಿಂದ ರಾಜಶ್ರೀ ಗೌರವ, 1994ರಲ್ಲಿ ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಪ್ರಶಸ್ತಿ, 2004ರಲ್ಲಿ ಕರ್ನಾಟಕದ ಕನ್ನಡಿಗ ಗೌರವ, 2011ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ, 2015ರಲ್ಲಿ ಭಾರತ ಸರ್ಕಾರದಿಂದ ಕೊಡಮಾಡುವಂತಹ ಅತ್ಯುನ್ನತ ಶ್ರೇಷ್ಠ ಗೌರವ ಪದ್ಮ ವಿಭೂಷಣ ಪ್ರಶಸ್ತಿ, 2022ರಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸೇವೆಗಳ ಆಧಾರದ ಮೇಲೆ ರಾಜ್ಯಸಭೆಗೆ ನಾಮಕರಣ ಮಾಡಿ ರಾಜ್ಯಸಭೆಯ ಗೌರವಾನ್ವಿತ ಸದಸ್ಯರಾಗಿರುತ್ತಾರೆ. ಇದಲ್ಲದೆ ಅನೇಕ ಧಾರ್ಮಿಕ ಮಠಮಾನ್ಯಗಳಿಂದ ಧರ್ಮರತ್ನ, ಧರ್ಮಭೂಷಣ, ಅಭಿನವ ಚಾವುಂಡರಾಯ, ಪರೋಪಕಾರ ದುರಂದರ ಮೊದಲಾದ ಬಿರುದುಗಳಲ್ಲದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್, ಜಿ ಕನ್ನಡ ವಾಹಿನಿಯ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿಯು ಕೂಡ ಇವರಿಗೆ ಸಂದಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಿರುವುದ ಜೊತೆಯಲ್ಲೇ ಅನ್ನದಾನ, ಔಷಧ ದಾನ, ವಿದ್ಯಾದಾನ ಮತ್ತು ಅಭಯದಾನಗಳಲ್ಲದೆ ಸಾಮೂಹಿಕ ವಿವಾಹ, ಗ್ರಾಮೀಣ ಅಭಿವೃದ್ಧಿ, ಶೈಕ್ಷಣಿಕ ಸಂಸ್ಥೆಗಳನ್ನ ಮುನ್ನಡೆಸಿಕೊಂಡು ಹೋಗುತ್ತಾ ಕರ್ನಾಟಕದ ಹೆಮ್ಮೆಯನ್ನ ಇಡೀ ವಿಶ್ವಕ್ಕೆ ಪಸರಿಸಿರುವ ಕಾರಣ ಇವರು ನಮ್ಮ ಹೆಮ್ಮೆಯ ರಾಜಶ್ರೀಯೂ ಹೌದು, ಕನ್ನಡದ ಹೆಮ್ಮೆಯ ಪೂಜ್ಯ ಕಾವಂದರು ಹೌದು.
ಪೂಜ್ಯ ಕಾವಂದರ ಪಟ್ಟಾಭಿಷೇಕದ 58ನೆಯ ಈ ವರ್ಧಂತ್ಯೋತ್ಸವದ ಶುಭ ಸಂದರ್ಭದಲ್ಲಿ ಅವರ ಸಾರ್ಥಕ ಸೇವೆಗೆ ನಮ್ಮದೊಂದು ದೊಡ್ಡ ಸಲಾಂ. ಅವಕಾಶಕ್ಕಾಗಿ ವಂದನೆಗಳು. ಮುಂದಿನದಾಗಿ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಉದ್ಘಾಟಕರ ಪರಿಚಯವನ್ನ ನಮ್ಮ ಮುಂದಿಡಬೇಕು ಅಂತ ಹೇಳಿ ಮೆಕ್ಯಾನಿಕಲ್ ವಿಭಾಗದ ಪ್ರಾಧ್ಯಾಪಕರಾದ ಮಿಥುನ್ ಜೈನ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಳದಂಗಡಿಯ ಪ್ರಸಿದ್ಧ ಉದ್ಯಮಿ, ಪಂಡಿತರೆಂದೇ ಖ್ಯಾತರಾಗಿದ್ದ ಸುಸಂಸ್ಕೃತ ಮತ್ತು ಧಾರ್ಮಿಕ ಹಿನ್ನೆಲೆಯ ಶ್ರೀ ಗುಣಪಾಲ್ ಶೆಟ್ಟಿ ಮತ್ತು ವಸಂತಾದೇವಿ ಇವರ ಸುಪುತ್ರ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹಳದಂಗಡಿ ಮತ್ತು ನೆಲ್ಯಾಡಿಯಲ್ಲಿ ಪೂರೈಸಿದ ಬಳಿಕ SDM ಪದವಿ ಕಾಲೇಜಿನಿಂದ ಬಿಕಾಂನಲ್ಲಿ ಪದವಿ ಶಿಕ್ಷಣ ಪಡೆದರು. ಗುಜರಾತ್, ಮುಂಬೈ, ದೆಹಲಿಯಲ್ಲಿ ಬೇರೆ ಬೇರೆ ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿ ಹಿಂದಿ, ಆಂಗ್ಲ ಭಾಷೆಯಲ್ಲಿ ಪ್ರಭುತ್ವ ಪಡೆದುಕೊಂಡರು. ಶ್ರವಣಬೆಳಗೊಳದ ಮಸ್ತಕಾಭಿಷೇಕದ ಸಂದರ್ಭ ಇವರ ಕಾರ್ಯವೈಖರಿಯನ್ನು ಗಮನಿಸಿದ ಪೂಜ್ಯ ಹೆಗ್ಗಡೆಯವರು ಶ್ರೀ ಕ್ಷೇತ್ರಕ್ಕೆ ಬರುವಂತೆ ತಿಳಿಸಿ ಉದ್ಯೋಗ ನೀಡಿದರು. ವೀರೇಂದ್ರ ಶೆಟ್ಟಿ ಎಂದು ಇದ್ದ ಹೆಸರನ್ನು ವೀರು ಶೆಟ್ಟಿ ಎಂದು ಪೂಜ್ಯ ಹೆಗ್ಗಡೆ ದಂಪತಿಗಳು ಮರುನಾಮಕರಣ ಮಾಡಿದರು. ಕ್ಷೇತ್ರದ ಮೆಡಿಕಲ್ ಟ್ರಸ್ಟ್, ಶಾಂತಿವನ ಟ್ರಸ್ಟ್ ಕಾರ್ಯದರ್ಶಿಯಾಗಿ, ಬಳಿಕ ಪೂಜ್ಯ ಕಾವಂದರ ಆಪ್ತ ಕಾರ್ಯದರ್ಶಿಯಾಗಿ ಕಳೆದ 35 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ನಾಡಿನಾದ್ಯಂತ ಪುರಾತನ ದೇವಾಲಯಗಳ ಜೀರ್ಣೋದ್ಧಾರಗೊಳ್ಳುತ್ತಿರುವ SDM ಧರ್ಮೋತ್ಥಾನ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀ ಕ್ಷೇತ್ರದ ಮಹಾಮಸ್ತಕಾಭಿಷೇಕ, ಸರ್ವಧರ್ಮ ಸಮ್ಮೇಳನಗಳು, ಮಹಾ ನಡವಳಿ ಮೊದಲಾದ ಶ್ರೀ ಕ್ಷೇತ್ರದಲ್ಲಿ ಜರುಗುವ ರಾಜ್ಯ, ರಾಷ್ಟ್ರ ಮಟ್ಟದ 10 ಕಾರ್ಯಕ್ರಮದ ಯೋಜನೆಯಲ್ಲಿ, ವ್ಯವಸ್ಥೆಯಲ್ಲಿ ಮಾನ್ಯರ ಪಾತ್ರ ಮಹತ್ವರವಾದದ್ದು. ರಾಜ್ಯಾದ್ಯಂತ ಪೂಜ್ಯರು ಒಪ್ಪಿಕೊಳ್ಳುವ ಕಾರ್ಯಕ್ರಮದ ಸಂಪೂರ್ಣ ಯೋಜನೆಯಲ್ಲಿ ಮತ್ತು ನಿರ್ವಹಣೆಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಮಾನ್ಯ ವೀರು ಶೆಟ್ಟಿ ಇವರ ಶ್ರಮ, ಅನುಭವವನ್ನು ನಾವು ಗುರುತಿಸಲೇಬೇಕು. ಅಪಾರ ಅನುಭವದ ನಿಗರ್ವಿ ಶ್ರೀ ವೀರು ಶೆಟ್ಟಿ ಇವರು ಇಂದಿನ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ನಮಗೆ ಮಾರ್ಗದರ್ಶನ ಮಾಡಿ ವ್ಯವಸ್ಥೆಯಲ್ಲಿ ಸಹಕರಿಸಿದ್ದಾರೆ. ಅವರು ಪತ್ನಿ ಶ್ರೀಮತಿ ಅರುಣ ಮತ್ತು ಪುತ್ರ ವಿನೀತ್ ಜೊತೆ ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ. ಪೂಜ್ಯರು ಹಾಗೂ ಪೂಜ್ಯರ ಕುಟುಂಬದ ಜೊತೆ ನಿತ್ಯವೂ ನಿಕಟ ಸಂಪರ್ಕದಲ್ಲಿ ಇರುವ ಭಾಗ್ಯಶಾಲಿ, ಗೌರವಾನ್ವಿತ ಶ್ರೀ ವೀರು ಶೆಟ್ಟಿ ಅವರನ್ನು ಸಭೆಗೆ ಪರಿಚಯಿಸಲು ಸಂತೋಷ ಪಡುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀಯುತ ಅಶೋಕ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನದಾಗಿ ಈ ಕಾರ್ಯಕ್ರಮವನ್ನ ಉದ್ಘಾಟಿಸುವಂತ ಸಂದರ್ಭ, ಈ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಲಿಕ್ಕಿರುವ ಶ್ರೀ ವೀರು ಶೆಟ್ಟಿ ಇವರಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲಿರುವ ಎಲ್ಲ ಅತಿಥಿಗಳು ಕೂಡ ಅವರಿಗೆ ಸಾಕ್ಷಿಯಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪಾಲಿಟೆಕ್ನಿಕ್ ಉಜಿರೆ ಪೂಜ್ಯ ಕಾವಂದರ ಪಟ್ಟಾಭಿಷೇಕದ 58ನೇ ವರ್ಧಂತ್ಯೋತ್ಸವದ ಪ್ರಯುಕ್ತ ಪೂಜ್ಯರು ನಡೆದು ಬಂದ ಹಾದಿಯ ಕುರಿತಾದ ವಿಶೇಷ ಪುಸ್ತಕ ಮತ್ತು ಸಾಕ್ಷ್ಯಚಿತ್ರ ಪ್ರದರ್ಶನ ಪೂಜ್ಯ ಪಥ ಉದ್ಘಾಟನೆಗೊಳ್ಳುತ್ತಿದೆ. ಜೋರಾದ ಚಪ್ಪಾಳೆ ಮೂಲಕ ಉದ್ಘಾಟನೆಗೆ ತಾವೆಲ್ಲರೂ ಸಾಕ್ಷಿಯಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್, शुभं कुरु त्वं कल्याणम् आरोग्यं धनसम्पदः शत्रुबुद्धि विनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो ಹಾಗೆ ಅತಿಥಿಗಳು ಸರ್ ವಿಶೇಷವಾದ ಪುಸ್ತಕ ಮತ್ತು ಸಾಕ್ಷ್ಯಚಿತ್ರವನ್ನ ಸಾಂಕೇತಿಕವಾಗಿ ಅನಾವರಣಗೊಳಿಸಬೇಕು ಅಂತ ಹೇಳಿ ಈ ದಿನದ ಉದ್ಘಾಟಕರಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ಪೂಜ್ಯರು ನಡೆದು ಬಂದ ಹಾದಿಯ ಕುರಿತಾದ ಅವರ ಜೀವನ, ನಡೆದು ಬಂದ ಹಾದಿಯ ಪುಸ್ತಕ ಮತ್ತು ಸಾಕ್ಷ್ಯಚಿತ್ರ ಪ್ರದರ್ಶನವನ್ನ
ಸಾಂಕೇತಿಕವಾಗಿ ಉದ್ಘಾಟನೆಗೊಳಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಉದ್ಘಾಟನೆಗೆ ಸಾಕ್ಷಿ. कविरस्तं समारभ्य यावत् सूर्योदयो भवेत्. ಎಲ್ರಿಗೂ ವಂದಿಸುತ್ತಾ ಪೂಜ್ಯ ಕಾವಂದರ ಪಟ್ಟಾಭಿಷೇಕದ ಪ್ರಯುಕ್ತ ಇಲ್ಲಿ ಉತ್ತಮವಾದ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಭಾರಿ ಸಂತೋಷವಾಗಿದೆ. ಇದೆಲ್ಲರಕ್ಕೆ ಪ್ರೇರಣೆಯಾಗಿರುವ ಹಾಗೂ ಆಶೀರ್ವಾದಿಸುತ್ತಿರುವ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಗೆ ವಂದಿಸುತ್ತಾ, ಪೂಜ್ಯ ಹೆಗಡೆಯವರ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ಪೂಜ್ಯ ಮಾತೃಶ್ರೀಯವರ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವ ಈ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಆಸೀನರಾಗಿರುವ ಮಾನ್ಯ ಪ್ರಾಂಶುಪಾಲರಾದ ಸಂತೋಷ್ ರವರೇ, ಶ್ರೀಮತಿ ನಮಿತಾ ಶೆಟ್ಟಿಯವರೇ, ಶ್ರೀಯುತ ಚಂದ್ರನಾಥ್ ಅವರೇ, ಹಾಗೂ ಹತ್ತಿರದ ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಾಲರಾದ ಶ್ರೀ ಅಶೋಕ್ ಕುಮಾರ್ ಅವರೇ, ಇಲ್ಲಿಯ ಎಲ್ಲ ಉಪನ್ಯಾಸಕರೇ, ವಿದ್ಯಾರ್ಥಿಗಳೇ, ಪತ್ರಕರ್ತರ ಮಿತ್ರರೇ, ಇದೊಂದು ಅತಿ ಉತ್ತಮವಾದ ಕಾರ್ಯಕ್ರಮ ಅಂತ ಹೇಳಿ ನನಗೆ ಭಾರಿ ಸಂತೋಷ ಆಯಿತು. ಅದು ಕೂಡ ಒಳ್ಳೆಯ ಒಂದು ಹೆಡ್ಡಿಂಗ್ ಅನ್ನು ಇಟ್ಟುಕೊಂಡು ನೀವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀರಿ. ಪೂಜ್ಯ ಪಥ ಅಂದ್ರೆ ಪೂಜ್ಯರು ಹಾಕಿ ಕೊಟ್ಟ ದಾರಿಯಲ್ಲಿ ನಾವು ಮುಂದುವರಿಯುವುದು ಅನ್ನುವಂಥ ಒಂದು ಒಳ್ಳೆಯ ಒಂದು ಹೆಡ್ಡಿಂಗ್ ಕೊಟ್ಟಿದ್ದೀರಿ. ಅಂತೆಯೇ ಈ ಕಾರ್ಯಕ್ರಮವನ್ನು ಕೂಡ ನೀವು ಅತ್ಯುತ್ತಮವಾಗಿ ಆಯೋಜನೆ ಮಾಡಿದ್ದು ಇಲ್ಲೇ ನಮ್ಮ ಕಣ್ಣೆದುರಿಗೆ ಕಾಣ್ತದೆ. ಪೂಜ್ಯ ಕಾವಂದರ ಬಗ್ಗೆ ಮಾತಾಡಬೇಕಾದ್ರೆ ಗಂಟೆಗಟ್ಟಲೆ ಸಾಕಾಗ್ಲಿಕ್ಕಿಲ್ಲ, ದಿನಗಟ್ಟಲೆ ಸಾಕಾಗ್ಲಿಕ್ಕಿಲ್ಲ, ತಿಂಗಳುಗಟ್ಟಲೆಯನ್ನು ಕೂಡ ಬೇಕಾದೀತು. ಆದರೆ ನಿಮ್ಮ ಕಾಲೇಜಿನಲ್ಲಿ ತುಂಬಾ ಒಳ್ಳೆಯ ಕಲಾವಿದರಿದ್ದಾರೆ. ಪೂಜ್ಯರು ಮಾಡಿದ ಕಾರ್ಯಕ್ರಮಗಳನ್ನು ಸಂಕ್ಷಿಪ್ತವಾಗಿ 20 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಪ್ರಕಟಪಡಿಸಬಹುದಾ ಆ ರೀತಿಯಲ್ಲಿ ನೀವು ಪ್ರಕಟಪಡಿಸಿದ್ದೀರಿ. ನಂದು ಕೂಡ ಬಯೋಡೇಟಾ ರೆಡಿ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಯಿತು, ಇಷ್ಟು ಇನ್ಫಾರ್ಮೇಶನ್ ತಗೊಂಡು ಅತ್ಯುತ್ತಮ ರೀತಿಯಲ್ಲಿ ಆ ಒಂದು ಬಯೋಡೇಟಾವನ್ನು ರೆಸ್ಯೂಮನ್ನು ರೆಡಿ ಮಾಡಿದ್ದೀರಿ. ನೀವು ನಿಜವಾಗಿ ಇಲ್ಲಿಯ ವಿದ್ಯಾರ್ಥಿಗಳು ಹಾಗೂ ಇಲ್ಲಿಯ ಉಪನ್ಯಾಸಕರೊಂದು ಒಳ್ಳೆಯ ಅತ್ಯುತ್ತಮವಾದ ಕಲಾವಿದರು ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಪೂಜ್ಯರ ಬಗ್ಗೆ ಹೇಳುವುದಾದ್ರೆ, ನಾವು ಇನ್ನೊಬ್ಬರನ್ನು ಮಾದರಿಯಾಗಿ, ಅಂದ್ರೆ ಇನ್ನೊಬ್ಬ ಇಂಥ ಕೆಲಸ ಮಾಡಿದ, ಹಾಗೆ ಈಗ ಕಾಂತಾರದ ಹೀರೋನಾಗಿ ನಾನು ಕೂಡ ಆಗ್ಬೇಕು, ಇದೆಲ್ಲ ಒಂಥರದ ಮಾದರಿಯನ್ನು ಅನುಕರಿಸುವುದು. ಆದರೆ ತಾನೇ ಒಬ್ಬ ಮಾದರಿ ಆಗ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಪೂಜ್ಯ ಹೆಗ್ಗಡೆಯವರು ತಾನೇ ಒಬ್ಬ ಮಾದರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ರೂಪುಗೊಂಡಿದ್ದಾರೆ. ಪೂಜ್ಯ ಕಾವಂದರನ್ನು ಅನುಸರಿಸುವವರಲ್ಲೂ ರಾಜ್ಯದಲ್ಲೆಲ್ಲ, ಇಡೀ ದೇಶದಲ್ಲಿ ತುಂಬಾ ಜನ ಇದ್ದಾರೆ. ಪೂಜ್ಯರ ಅಭಿಮಾನಿಗಳು, ಪೂಜ್ಯರ ಭಕ್ತರು, ಪೂಜ್ಯರು ಹಾಕಿಕೊಟ್ಟ ಈ ಪಥದಲ್ಲಿ ನಡೆಯುವಂತ ಜನಗಳು ತುಂಬಾ ಜನ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರಬಹುದು, ನಮ್ಮ ಸಂಸ್ಥೆಯಲ್ಲಿ
ಈಗ ಎಷ್ಟು ವಿದ್ಯಾರ್ಥಿಗಳಿರ್ಬೋದು ನೀವೊಂದು ಯೋಚನೆ ಮಾಡ್ತೀರಾ? ಎಷ್ಟು ವಿದ್ಯಾರ್ಥಿಗಳಿರ್ಬೋದು ಈಗ ಎಲ್ಲ ಸಂಸ್ಥೆಗಳು ಸೇರಿ? ಜಾಸ್ತಿ ಅಂದ್ರೆ 25,000 ಇರ್ಬೋದು. ಆದ್ರೆ ಪೂಜ್ಯರ ಇನ್ನೊಂದು ದೊಡ್ಡ ಸಂಸ್ಥೆ ಇದೆ ಧಾರವಾಡದಲ್ಲಿ. ಇವರಿಗೆ ಉಪನ್ಯಾಸಕರಿಗೆ ಗೊತ್ತಿದೆ, ಶ್ರೇಯಾಂಕ್ ಅವರಿಗೆ, ಅವರಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಜನತಾ ಶಿಕ್ಷಣ ಸಮಿತಿ ಅಂತ. ಆ ಸಮಿತಿಗೆ ಪೂಜ್ಯ ಕಾವಂದ್ರೆ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅಲ್ಲಿ ಇಡೀ ಒಂದು ಕ್ಯಾಂಪಸ್ ಅಲ್ಲಿ 23 ಸಂಸ್ಥೆಗಳಿವೆ. ಅಂದ್ರೆ LKG ಪ್ರಾರಂಭವಾಗಿ ಲಾ ಕಾಲೇಜಿನ ತನಕ, MBAಗಳು, ಲಾ ಕಾಲೇಜು ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಏನೆಲ್ಲ ಪ್ರಯೋಗ ಮಾಡಬೇಕಾ ಅದೆಲ್ಲ ಆ ಕ್ಯಾಂಪಸ್ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರು ಸ್ವರ್ಗಸ್ಥರಾಗಿದ್ದಾರೆ, ಎನ್ ವಜ್ರಕುಮಾರ್ ಅಂತ. ಅವರು ಕಾರ್ಯದರ್ಶಿಯಾಗಿ ತುಂಬಾ ಸಂಸ್ಥೆಗಳನ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಪರಮ ಪೂಜ್ಯ ಕಾವಂದರ ನಿರ್ದೇಶನದಲ್ಲಿ ಈ ಒಂದು ದೊಡ್ಡ ಕ್ಯಾಂಪಸ್ ಅಲ್ಲಿ ಇರುವ ಮಕ್ಕಳು, ಖಾಲಿ ಒಂದು ಕ್ಯಾಂಪಸ್ ಅಲ್ಲಿ ಇರುವ ಮಕ್ಕಳು 25,000 ಒಂದೇ ಕ್ಯಾಂಪಸ್ ಅಲ್ಲಿದ್ದಾರೆ. ಹಾಗಾದ್ರೆ ನಮ್ಮ ಇಡೀ ಸಂಸ್ಥೆ ಅಂತ ಹೇಳಿದ್ರೆ 50,000 ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿದ್ದಾರೆ. ಜನಗಳು, ಕೋಟ್ಯಾಂತರ ಜನಗಳು ಇವತ್ತು ತಿರುಪತಿಗೆ ಹೋಗ್ತಾರೆ. ತಿರುಪತಿಯಲ್ಲಿ ಕಂಟ್ರೋಲ್ ಮಾಡಿದ್ದಾರೆ. ವರ್ಷಕ್ಕೆ 2 ಸಲ ಅಥವಾ 3 ಸಲ ಮಾತ್ರ ತಿರುಪತಿ ದರ್ಶನ ಮಾಡ್ಲಿಕ್ಕೆ ಬರಬೇಕು ಭಕ್ತರು ಅಂತ. ನಿಮ್ಗೆ ಗೊತ್ತಿದೆಯೇ ಇಲ್ಲೋ ಗೊತ್ತಿಲ್ಲ. ಆ ತರ ಪರಿಸ್ಥಿತಿ ಬಂದಿದೆ. ಅಲ್ಲಿ ಆ ಬೆಟ್ಟಕ್ಕೆ, ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಏನಲ್ಲಿ ಮ್ಯಾಜಿಕ್ ಮಾಡ್ತಾರಾ? ಏನಿಲ್ಲ. ಯಾವುದೇ ಲಿಂಬೆ ಹೋಳಿ ಕೊಡೋದಿಲ್ಲ. ಯಾವುದೇ ಒಬ್ಬನನ್ನು ಮ್ಯಾಜಿಕ್ ಮಾಡಿ ಮನುಷ್ಯನನ್ನು ದೇವತಾ ಮನುಷ್ಯ ಆಗೋದು, ಬಡವನನ್ನು ಶ್ರೀಮಂತನಾಗಿ ಅದೇ ಸಂದರ್ಭದಲ್ಲಿ ಮಾಡುವಂಥದ್ದು ಆ ಕೆಲಸ ನಡೀತಾ ಇಲ್ಲ. ಜನಗಳಿಗೆ ಅದೊಂದು ಅಷ್ಟು ಫಲಪ್ರದವಾಗಿ ದೊರಕಿದೆ. ಅಲ್ಲಿ ಕೋಟ್ಯಾಂತರ ಜನಗಳು ಹೋಗುವಂತ ಒಂದು ತಿರುಪತಿ, ಅದು ಹೋಗುವವರು ಹುಚ್ಚಿರಲ್ಲ, ತಲೆ ಸರಿ ಇರುವವರೇ ಹೋಗುದು. ಒಳ್ಳೆಯ ಕಾರ್ಯಕ್ರಮಗಳಿಗೆ ದೇವರನ್ನು ಭಕ್ತಿ ಮಾಡಿ ಒಲಿಸಿಕೊಳ್ಳಿಕ್ಕೆ ಹೋಗುವಂಥದ್ದು. ಅದೇ ಪರಿಸ್ಥಿತಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕೂಡ ಲಕ್ಷಾಂತರ ಜನಗಳು ಬರ್ತಾರೆ. ಅವರು ಭಕ್ತರು. ಭಕ್ತರಿಗೂ ದೇವರಿಗಿರುವ ಸಂಬಂಧವನ್ನು ಯಾವತ್ತೂ ಕೂಡ ಮುರಿಲಿಕ್ಕೆ ಸಾಧ್ಯ ಇಲ್ಲ. ಪೂಜ್ಯ ಕಾವಂದ್ರು ಒಳಗೆ ಮಂಜುನಾಥ ಸ್ವಾಮಿ ಭಕ್ತಿ ಮಾಡಿದಾಗ ಏನು ಪ್ರಸಾದ ಕೊಡ್ತಾರ, ಪ್ರಸಾದದ ತಾತ್ಪರ್ಯವನ್ನು ಪೂಜ್ಯ ಹೆಗ್ಗಡೆಯವರು ಅವರ ಹಾಲ್ನಲ್ಲಿ ನೆಡ್ತಾರೆ. ಅದಕ್ಕಾಗಿ ಪೂಜ್ಯ ಹೆಗ್ಗಡೆಯವರನ್ನು ಮಾತನಾಡುವ ಮಂಜುನಾಥ ಅಂತ ಹೇಳೋದು. ಅವರು ಖಂಡಿತವಾಗಿಯೂ ಮಾತನಾಡುವ ಮಂಜುನಾಥನಾಗಿಯೇ ಈ ತನಕವೂ ಕೂಡ ತಮ್ಮ ಕೈಂಕರ್ಯವನ್ನು ಮಾಡ್ತಾ ಬಂದಿದ್ದಾರೆ. ನಾವು ನೋಡ್ತೇವೆ ಅಲ್ಲಿ ಹಾಲಲ್ಲಿ ಬಂದಾಗ ಪೂಜ್ಯ ಹೆಗ್ಗಡೆಯವರು ಕೂಡ ಯಾರಿಗೂ ಏನು ಮ್ಯಾಜಿಕ್ ಮಾಡೋದಿಲ್ಲ, ಲಿಂಬೆ ಹೇಳಿ ಕೊಡೋದಿಲ್ಲ, ಭಸ್ಮ ಕೊಡೋದಿಲ್ಲ. ಅವರ ಅನುಭವ ಪ್ರಕಾರ ಯಾವುದೇ ಒಂದು ಕ್ಲಿಷ್ಟಕರವಾದ ಸಮಸ್ಯೆಗಳನ್ನು ವಿದಿನ್ 2 minutes 2 ನಿಮಿಷದಲ್ಲಿ ಅವರಿಗೆ ಪರಿಹಾರ ಕೊಡ್ತಾರೆ. ಅಂತಿಮವಾಗಿ ಒಂದೇ ಮಾತು ಹೇಳೋದು ಪೂಜ್ಯರು, ಮಂಜುನಾಥನ ಬಳಿ ಹೋಗಿ ಅಲ್ಲಿ ಪ್ರಾರ್ಥಿಸಿ ಅಭಿಷೇಕ ಮಾಡಿ ಅಲ್ಲಿ ಪೂಜೆ ಮಾಡಿ ನೀವು ಹೋಗಿ ಅನ್ನುವಂಥದ್ದು. ಪೂಜ್ಯರಿಗೆ ಧರ್ಮದೇವತೆಗಳು ಮಂಜುನಾಥ ಸ್ವಾಮಿಯವರು ಕೊಟ್ಟ ವರ ಇದು. ಇದು ಎಷ್ಟೋ ಜನಗಳಿಗೆ ಫಲಕಾರಿಯಾಗಿದೆ. ಪೂಜ್ಯರನ್ನು ಇಡೀ ರಾಷ್ಟ್ರವೇ ಒಂದು ಗುರುತಿಸಿದ ಒಂದು ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಪೂಜ್ಯರಿಗೆ ರಾಷ್ಟ್ರದ ಅತ್ಯಂತ ದೊಡ್ಡ 2ನೇ ಪ್ರಶಸ್ತಿ ಪದ್ಮವಿಭೂಷಣ ಸಿಕ್ಕಿದೆ. ನಾನು ಕೂಡ ಪೂಜ್ಯರೊಂದಿಗೆ 28 ವರ್ಷದಿಂದ ಇದ್ದೇನೆ. ಪೂಜ್ಯರ ಯಾವುದೇ ಒಂದು ಪ್ರಶಸ್ತಿಗೆ ಯಾವಾಗ ಕೂಡ ನಾವು ಅರ್ಜಿ ಹಾಕಲಿಲ್ಲ. ಎಲ್ಲಾ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡೇ ಬಂದದ್ದು. ನಿಮ್ಗೆ ಗೊತ್ತಿರಬಹುದು, ಪದ್ಮವಿಭೂಷಣ, ಪದ್ಮಭೂಷಣ
ಇದು ಈ ಎಲ್ಲ ಪ್ರಶಸ್ತಿಗಳಿಗೆ ತುಂಬಾ ವರ್ಷಾನುಗಟ್ಲೆ ಅರ್ಜಿ ಹಾಕಿ ಅಷ್ಟೇ ಫಾಲೋಅಪ್ ಮಾಡಬೇಕು. ಇದು ಯಾವುದಕ್ಕೂ ಕೂಡ ನಾವು ಯಾವ ಒಂದು ಪ್ರಶಸ್ತಿ ಕೂಡ ಫಾಲೋಅಪ್ ಮಾಡಲಿಲ್ಲ, ಅರ್ಜಿ ಹಾಕಲಿಲ್ಲ. ಅಂತಿಮವಾಗಿ ನಾನು ಹೇಳೋದೇನೆಂದ್ರೆ, ನಾವು ಶ್ರವಣಬೆಳಗೊಳದಲ್ಲಿದ್ದೆವು. ಶ್ರವಣಬೆಳಗೊಳದಿಂದ ಬೆಂಗಳೂರಿಗೆ ಹೋಗ್ತಾ ಇರಬೇಕಾದ್ರೆ ಚನ್ನರಾಯಪಟ್ಟಣದ ಹತ್ರ ಒಂದು 2-3 ಗಂಟೆ ಹೊತ್ತಿಗೆ ಫೋನ್ ಬಂತು. ಹೆಗಡೆಯವರ ಜೊತೆ ಪ್ರಧಾನಿಯವರು ಮಾತಾಡಬೇಕು ಅಂತ. ಅವರಿಗೆ ತುಂಬಾ ಆಶ್ಚರ್ಯ ಇತ್ತು. ಇಮಿಡಿಯೇಟ್ ಏನು ಮಾತಾಡ್ಲಿಲ್ಲ ಅವರು. ಸೆಕ್ರೆಟರಿ ಏನು ಮಾತಾಡಲಿ, ತೆಗೆದುಕೊಟ್ಟದ್ದು ಸೀದಾ ಪ್ರಧಾನಿ ಅವರಿಗೆ. ಅವ್ರು ಒಂದೇ ಮಾತು ಹೇಳಿದ್ರು, ನೀವು ಈ ನಾನು ಹೇಳುವಂತ ಒಂದು ಸದಸ್ಯತ್ವವನ್ನು ಒಪ್ಪಿಕೊಳ್ಬೇಕು. ನಮಗೆ ಕರ್ನಾಟಕದಲ್ಲಿ ನಿಮ್ಮನ್ನು ಬಿಟ್ರೆ ಯಾವುದೇ ಆಯ್ಕೆ ಇಲ್ಲ, ನೀವೇ ಇದನ್ನು ಒಪ್ಕೊಳ್ಬೇಕು. ಇದೇ ಮಾತನ್ನು ಹೇಳಿ ಇಟ್ಬಿಟ್ರು. ಆದ್ರಿಂದ ನೀವು ಯೋಚಿಸಿ, ಪೂಜ್ಯರ ಘನತೆ, ಪೂಜ್ಯರ ಕೆಲಸ ಎಷ್ಟೊಂದು ಫಲಪ್ರದವಾಗಿದೆ. ಇಡೀ ದೇಶದ ಪ್ರಧಾನಿ ಪರ್ಸನಲ್ ಆಗಿ ಫೋನ್ ಮಾಡಿ ನೀವು ಈ ಸದಸ್ಯತ್ವವನ್ನು ಒಪ್ಪಬೇಕು ಅಂತ ಒಂದೇ ಮಾತಲ್ಲಿ ಹೇಳಿ ಫೋನ್ ಇಟ್ರು. ಪೂಜ್ಯರು ಇದು ಯಾವುದಕ್ಕೂ ಏನು ಹೇಳದೆ ಅವರು ಕೂಡ ಫೋನ್ ಇಟ್ರು. ಮತ್ತೆ ಅದರ ಪ್ರಕ್ರಿಯೆ ನಡೆಯಿತು. ಪೂಜ್ಯರನ್ನು ಸದಸ್ಯರನ್ನಾಗಿ ಮಾಡಿದರು. ನಾನು ಇದೊಂದು ಸಣ್ಣ ಸಣ್ಣ ಉದಾಹರಣೆಗಳನ್ನು ಹೇಳಿದ್ದು. ಇದು ಅವರು ಮಾಡಿದ 57 ವರ್ಷದಲ್ಲಿ ಮಾಡಿದ ಒಂದು ಧರ್ಮದೇವತೆಗಳ ಹಾಗೂ ಮಂಜುನಾಥ ಸ್ವಾಮಿಯ ಸೇವೆಗೆ ದೊರೆತ ನಿಜವಾದ ಒಂದು ದೊಡ್ಡ ಪ್ರಶಸ್ತಿ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಲ್ಲಿ ಸಂತೋಷ ಪಡ್ತೇನೆ. ನೋಡುವವರು ಒಬ್ಬೊಬ್ಬರಿಗೆ ಒಂದೊಂದು ದೃಷ್ಟಿ ಇರುತ್ತೆ. ನೀವು ಮೋದಿಜಿಯವರು ಯೋಗಿಜಿಯವರು ಮಾಡಿದ ಅಷ್ಟು ಒಂದು ದೊಡ್ಡ ಪ್ರಪಂಚವೇ ಈ ಕಡೆ ಮುಖ ಮಾಡಿ ನೋಡಿದಂತ ಒಂದು ಕುಂಭಮೇಳವನ್ನು ನೀವು ಗಮನಿಸಿದ್ದೀರಿ. ನಿಮಗೂ ಗೊತ್ತಿದೆ, ನೀವು ಕೂಡ ತುಂಬಾ ಜನ ಇದರ ಬಗ್ಗೆ ಫೀಡ್ಬ್ಯಾಕ್ ಕೊಟ್ಟಿರ್ಬೋದು. ನೀವು ಹೋಗದಿದ್ರೂ ಕೂಡ ಅಲ್ಲಿ ಏನು ನಡೆದಿದೆ ಅನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ. ಮೋದಿಜಿಯವರು ಯೋಗಿಜಿಯವರು ಅಷ್ಟು ದೊಡ್ಡ ಕಾರ್ಯಕ್ರಮವನ್ನು ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಯಾವುದೇ ಸಮಸ್ಯೆ ಬರದೆ ಮಾಡಿದ ಒಂದು ದೊಡ್ಡ ಕಾರ್ಯಕ್ರಮ. ನಮ್ಮ ಜೀವಮಾನದಲ್ಲಿ ನಾವು ಇಷ್ಟ ತನಕ ನೋಡ್ಲಿಲ್ಲ, ಇನ್ನು ನೋಡ್ಲಿಕ್ಕೆ ನಾವಿರೋದಿಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೂ ಕೂಡ ನಾನೊಂದು ಮೊನ್ನೆ ಯಾವುದೋ ಒಂದು ಇಂಗ್ಲಿಷ್ ಪೇಪರಲ್ಲಿ ಕಮೆಂಟ್ ನೋಡಿದೆ. ಕುಂಭ ಮೇಳಕ್ಕೆ ಹೋಗಿ ಬಂದು ಒಬ್ರು ಕೇಳಿದ್ರಂತೆ, ಹೇಗಿತ್ತು ಕುಂಭಮೇಳ, ಯಾವ ರೀತಿ ಇತ್ತು? ಒಂದು ಇತಿಹಾಸ ಪ್ರಸಿದ್ಧವಾದ ಕುಂಭಮೇಳ ನೀವು ಹೋಗಿ ಬಂದ್ರಿ. ಅಯ್ಯೋ, ಕುಂಭಮೇಳ ಏನ್ ಹೇಳುದು, ನನ್ಗೆ ಭಾರಿ ಬೇಜಾರಾಯ್ತು ಮಾರೆ ಕುಂಭಮೇಳದಲ್ಲಿ. ಏನು, ನನ್ನ ಹೆಂಡತಿ 3 ಸಲ ತಪ್ಪಿ ಹೋಗಿದ್ದಾಳೆ ಆ ಮೇಳದಲ್ಲಿ, ಅಷ್ಟು ಜನರ ಎಡೆಯಲ್ಲಿ. ಆದ್ರೂ ಕೂಡ 3 ಸಲ ಕೂಡ ನನ್ನನ್ನು ಹುಡುಕಿಕೊಂಡು ನನ್ನ ಹತ್ರ ಬಂದು ನಿಲ್ಲಿಸಿದ್ದಾರೆ ಅವಳನ್ನು. ತುಂಬಾ ಬೇಜಾರಾಯ್ತಂತ ಅವನಿಗೆ. ಅವನ ದೃಷ್ಟಿ ನೋಡಿ, ಅವನ ದೃಷ್ಟಿಗೂ ಇನ್ನೊಬ್ಬರ ದೃಷ್ಟಿಗೂ, ಅಂದ್ರೆ ಇಂಥ ಜನಗಳು ಲೋಕದಲ್ಲಿ, ಊರಲ್ಲಿ ಯಾವಾಗ್ಲೂ ಇರ್ತಾರೆ. ನೀವೊಂದು ಯೋಚನೆ ಮಾಡಿ ಮಕ್ಕಳೇ, ಈ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನು ಪಡಬೇಕಾದ್ರೆ ಅಷ್ಟೇ ಪುಣ್ಯ ಮಾಡಬೇಕು. ನಾನು ನನ್ನ ಪರ್ಸನಲ್ ಉದಾಹರಣೆ ಹೇಳ್ತೇನೆ. ಯಾವುದೇ ಒಂದು ಪ್ರೈವೇಟ್ ಸಂಸ್ಥೆಗಳಿಗೆ ಹೋಗಿ, ನಾನು ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಅಂತ ಹೇಳಿದೆ, ಎಲ್ಲ ಕಡೆನೂ ಹೋಗಿ ಒಂದು LKGಗೆ 1,20,000 ರೂಪಾಯಿ ಒಂದು ವರ್ಷಕ್ಕೆ. ಇಲ್ಲೇ ಇದೇ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಹೋಗಿ 45,000 ರಿಂದ 50,000 ರೂಪಾಯಿ ಒಂದು ವರ್ಷಕ್ಕೆ. ನನ್ನ ಮಗ BCA ಮಾಡಿದ್ದಾನೆ, BCA ಮಾಡ್ತಾ ಇದ್ದಾನೆ. ಅವನಿಗೆ ಅಡ್ಮಿಷನ್ ಫೀಸ್ ಎಷ್ಟು ಗೊತ್ತಾ ನಿಮ್ಗೆ? ಬರೇ 40,000 ರೂಪಾಯಿ ವರ್ಷಕ್ಕೆ, ಬರೇ 40,000 ರೂಪಾಯಿ LKGಯಲ್ಲಿ ಅವನು ಮಾಡುವ ಡಿಗ್ರಿಯಲ್ಲಿ. ಇಂಥ ಸಂಸ್ಥೆ ನಿಮ್ಗೆ ಇಡೀ ಭಾರತದಲ್ಲಿ ಎಲ್ಲಿಯೂ ಕೂಡ ಸಿಗ್ಲಿಕ್ಕಿಲ್ಲ. ಯಾವುದೇ ರೀತಿಯಲ್ಲಿ ನೀವು ಈ ಸಂಸ್ಥೆಯನ್ನು ಇನ್ನೊಂದು ಸಂಸ್ಥೆಯ ಜೊತೆ ಖಂಡಿತವಾಗಿ ಕಂಪೇರ್ ಮಾಡಬೇಡಿ. ಕಂಪೇರ್ ಮಾಡುವಂತ ಸಂಸ್ಥೆಯೇ ಅಲ್ಲ ಇದು. ಪೂಜ್ಯ ಹೆಗ್ಗಡೆಯವರು ಯಾವುದೇ ಸಂಸ್ಥೆಗೆ ಡಿ ವೀರೇಂದ್ರ ಹೆಗ್ಗಡೆ DVH ವಿದ್ಯಾಸಂಸ್ಥೆ, DVH
ಯಾವುದೇ ಒಂದು ಸೊಸೈಟಿ ಇಂಥದನ್ನು ಮಾಡಲಿಲ್ಲ. ಎಲ್ಲ ಸಂಸ್ಥೆಗಳಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸೊಸೈಟಿ, ಎಜುಕೇಶನ್ ಸೊಸೈಟಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೂನಿವರ್ಸಿಟಿಗೆ ಅರ್ಜಿ ಹಾಕಬೇಕಾದ್ರೆ STM ಯೂನಿವರ್ಸಿಟಿ ಅಂತ ನೀವು ಹೆಸರು ಕೊಡಬೇಕು ಅಂತ ಅವರ ಹತ್ರ ಒತ್ತಾಯಿಸಿ ಅರ್ಜಿ ಹಾಕಿದ್ರು. ಅದು ತುಂಬಾ ಸಮಯ ಅದಕ್ಕೆ ಹೋಯ್ತು, ಯೂನಿವರ್ಸಿಟಿಗೆ ಹೋಯ್ತು. ನಮ್ಮ ಯೂನಿವರ್ಸಿಟಿ ಅಂದ್ರೆ STM ಯೂನಿವರ್ಸಿಟಿ ಅಂದ್ರೆ ಅದು ಪೂರ್ಣ ಪ್ರಮಾಣದ ಯೂನಿವರ್ಸಿಟಿ. ತುಂಬಾ ಸಮಯ ಈ ಪ್ರೊಸೀಜರ್ ನಡೀಬೇಕಾದ್ರೆ ಒಂದು ಮಧ್ಯದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೂನಿವರ್ಸಿಟಿ ಅಂತ ಹೆಸರು ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಪೂಜ್ಯರು ಇದ್ರ ಬಗ್ಗೆ ತುಂಬಾ ನೊಂದುಕೊಂಡ್ರು. ಮತ್ತೆ ಯಾವುದೇ ಪ್ರಯತ್ನ ಮಾಡಲಿಲ್ಲ. 6 ತಿಂಗಳಾಗಬೇಕಾದ್ರೆ ಪೇಪರಲ್ಲಿ ಅನೌನ್ಸ್ಮೆಂಟ್ ಆಯ್ತು STM ಯೂನಿವರ್ಸಿಟಿ ಅಂತ. ನಿಜವಾಗಿ ನೋಡಿದ್ರೆ ಪೂಜ್ಯರಿಗೆ ಇದು ತುಂಬಾ ಆಶ್ಚರ್ಯ ಆಯ್ತು. ನಾವು ಏನು ಯೋಚಿಸಿದ್ದೆವೋ ಅದನ್ನೇ ಸರ್ಕಾರ ಒಪ್ಪಿಕೊಂಡಿತ್ತು ಅಂತ. ಇಲ್ಲಿ ಧಾರವಾಡದಲ್ಲಿ ಒಂದು STM ಕಲಾಕ್ಷೇತ್ರ ಅಂತ ಮಾಡಿದ್ದಾರೆ. ಧಾರವಾಡ ಮೆಡಿಕಲ್ ಕಾಲೇಜಿನ ಪಕ್ಕದಲ್ಲಿದೆ, ಒಂದು ದೊಡ್ಡದು. ಅದು ಒಂದು ಕಲ್ಯಾಣ ಮಂಟಪ. ಪೂಜ್ಯರು ಅದೆಲ್ಲ ನಾರ್ತ್ ಇಂಡಿಯಾಕ್ಕೆಲ್ಲ ಹೋಗಿ ಅದನ್ನೆಲ್ಲ ಡಿಸೈನ್ ಎಲ್ಲ ನೋಡಿ ಇಲ್ಲಿ ಬಂದು ಅದನ್ನು ಮಾಡಿಸಿದಂತದ್ದು. ಅಲ್ಲಿದ್ದಕ್ಕೆ ಶ್ರೀ DVH ಕಲಾಕ್ಷೇತ್ರ ಮಾಡಬೇಕು ಅಂತ ಹೇಳಿದ್ರೆ ಒಂದು 7, 8, 10 ಮೀಟಿಂಗ್ಗಳಾಗಿದೆ. ಯಾವ ಮೀಟಿಂಗ್ ಅಲ್ಲಿ ಕೂಡ ಒಪ್ಪಲಿಲ್ಲ ಪೂಜ್ಯರು. ಲಾಸ್ಟಿಗೆ ಎಲ್ಲ ಸಂಸ್ಥೆಯ ಮುಖ್ಯಸ್ಥರು ಸೇರಿ ಪೂಜ್ಯರನ್ನು ಒಪ್ಪಿಸಲಿಕ್ಕೆ 1 ಗಂಟೆ ಟೈಮ್ ತಕೊಂಡು ನಂತರ ಪೂಜ್ಯರದಕ್ಕೆ ಸಿಗ್ನೇಚರ್ ಹಾಕಿದ್ರು. ಹಾಗೆ ಯಾವುದೇ ಒಂದು ಸಂಸ್ಥೆಗಳಿಗೆ ಪೂಜ್ಯರು ತಮ್ಮ ಹೆಸರನ್ನು ಇಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲಾ ಸಂಸ್ಥೆಗಳನ್ನು ಕೂಡ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನ್ನುವಂತ ಹೆಸರಿನಲ್ಲಿ ಮಾಡಿಸಿದ್ದಾರೆ. ಪೂಜ್ಯರು ಮಾಡಿದ ಕಾರ್ಯಗಳಂದ್ರೆ, ನಾನು ಒಂದು ಇಲ್ಲಿ ಪೂಜ್ಯರನ್ನು ಮೋದಿಜಿಯವರಿಗೆ ಕಂಪೇರ್ ಮಾಡಬೇಕಾಗತ್ತೆ. ಮೋದಿಜಿಯವರು ಪ್ರಧಾನಿ ಆದ್ಮೇಲೆ ಯಾರಿಗೂ ಬೇಡದಂತಹ ಕೆಲಸ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಅದನ್ನೇ ಇವತ್ತು ಒಳ್ಳೆಯ ಕಾರ್ಯವನ್ನಾಗಿ ಮಾಡಿ ತೋರಿಸಿದ್ದಾರೆ. ಉದಾಹರಣೆಗೆ ನೀವು ನೋಡಿ, ನೀವು ಎಷ್ಟು ಜನ ರೇಡಿಯೋ ನೋಡಿದಿರಿ ಅಲ್ಲೋ ಗೊತ್ತಿಲ್ವ, ಈಗಲೂ ನೋಡಿದಿರಿ ಅಲ್ಲೋ ಗೊತ್ತಿಲ್ಲ. ಈಗ ಟಿವಿಯನ್ನೇ ನೋಡೋದಿಲ್ಲ, ರೇಡಿಯೋಲ್ಲಿ ನೋಡ್ತಾರೆ. ಯಾರೇ ರೇಡಿಯೋದ ಬಗ್ಗೆ ಯೋಚನೆನೂ, ರೇಡಿಯೋದ ಬಗ್ಗೆ ಒಂದು ಗುರುತು ಪತ್ತೆ ಹಚ್ಚಲಿಕ್ಕೆ ಇಲ್ಲದ ಸಂದರ್ಭದಲ್ಲಿ ರೇಡಿಯೋವನ್ನು ದೊಡ್ಡ ಒಂದು ಮಟ್ಟದಲ್ಲಿ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟು ಮನ್ ಕಿ ಬಾತ್ ಎಂಬ ಕಾರ್ಯಕ್ರಮವನ್ನು ಮಾಡಿದರು. ಇವತ್ತು ಮನ್ ಕಿ ಬಾತ್ ಎಂಬ ಕಾರ್ಯಕ್ರಮ ಪ್ರಧಾನಿಯವರ ದೊಡ್ಡ ಒಂದು ಯಶಸ್ವಿಯಾದ ಕಾರ್ಯಕ್ರಮ. ಎಲ್ಲರೂ ಎಲ್ಲ ಹಳ್ಳಿಗಳಲ್ಲಿ ಆಗ್ಲಿ ಸಿಟಿಗಳಲ್ಲಾಗ್ಲಿ ಮನ್ ಕಿ ಬಾತ್ ಅಲ್ಲಿ ಪ್ರಧಾನಿಯವರ ಮಾತನ್ನು ಆಲಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ಪೂಜ್ಯರು ಕೂಡ, ಉದಾಹರಣೆಗೆ ನಾನು 3 ಕಾರ್ಯಕ್ರಮಗಳನ್ನು ಹೇಳ್ತೇನೆ. ಒಂದು ಮಧ್ಯವರ್ಜನ ಶಿಬಿರ. ಮಧ್ಯವರ್ಜನ ಶಿಬಿರವನ್ನು ಪೂಜ್ಯರು ಆಯ್ಕೆ ಮಾಡಿಕೊಂಡ್ರು. ಇದು ಈ ಒಂದು ವ್ಯವಸ್ಥೆಗೆ ಯಾರೂ ಒಂದು ಕೈ ಹಾಕದಂತಹ ವ್ಯವಸ್ಥೆ. ಒಂದು ಕುಡುಕರು ಯಾರಿಗೂ ಬೇಡ, ಮದ್ಯವ್ಯಸನಿ ಯಾರಿಗೂ ಬೇಡ ಅಂತ ಸಂದರ್ಭದಲ್ಲಿ ಪೂಜ್ಯರು ಈ ಮಧ್ಯವರ್ಜನ ಶಿಬಿರವನ್ನು ಪ್ರಾರಂಭಿಸಿದರು. ಇದರ ಬಗ್ಗೆ ತುಂಬಾ ಕಷ್ಟ ನಷ್ಟಗಳು, ಜಗಳಗಳು, ನಮ್ಮ ಯೋಜನೆಯ ಕೆಲವು ಅಧಿಕಾರಿಗಳು ಸ್ವತಃ ಪೆಟ್ಟು ತಿಂದು ಜಗಳ ಮಾಡಿ ಈ ಮಧ್ಯವರ್ಜನ ಶಿಬಿರವನ್ನು ಇವತ್ತಿಗೆ ಭಾರಿ ದೊಡ್ಡ ಒಂದು ಯಶಸ್ವಿಯಾದ ಕಾರ್ಯಕ್ರಮ. ನಾಳ್ದು 6ನೇ ತಾರೀಕಿಗೆ 2000ನೇ ಮಧ್ಯವರ್ಜನ ಶಿಬಿರ ಧರ್ಮಸ್ಥಳದಲ್ಲಿ ನಡೀಲಿಕ್ಕಿದೆ, ದೊಡ್ಡ ಕಾರ್ಯಕ್ರಮ. ಹಾಗೆ ಇನ್ನೊಂದು ಸ್ವಚ್ಛತಾ ಆಂದೋಲನ. ಸ್ವಚ್ಛತೆಯ ಬಗ್ಗೆ ತುಂಬಾ ಗಮನ ಹರಿಸ್ತಾರೆ, ತುಂಬಾ ಗಮನ ಹರಿಸ್ತಾರೆ. ಶಿವರಾತ್ರಿ ಸಂದರ್ಭದಲ್ಲಿ ಒಂದು ದಿವಸ, ಒಂದು 10 ವರ್ಷಕ್ಕೆ ಮೊದಲು ಸ್ನಾನಘಟ್ಟಕ್ಕೆ ಹೋಗಿ ಈ ಸ್ವಚ್ಛತೆಯ ಬಗ್ಗೆ ನಾವು ಏನು ಯೋಚನೆ ಮಾಡೋಣ ಅಂತ ಹೇಳಿದ್ರು. ತುಂಬಾ ಯೋಚನೆ ಮಾಡಿದ್ರು. ಶಿವರಾತ್ರಿ ಸಂದರ್ಭದಲ್ಲಿ ತುಂಬಾ ಕಸ ಬರ್ತದೆ, ತುಂಬಾ ಬಟ್ಟೆಗಳು ಬರ್ತವೆ, ಅತ್ಯಧಿಕವಾಗಿ ಚಪ್ಪಲ್ಗಳು ಬರ್ತವೆ, ಎಲ್ಲ ಬಿಟ್ಟು ಹೋಗುವಂಥದ್ದು. ಪೂಜ್ಯರು ಇದರ ಬಗ್ಗೆ ಗಮನಿಸಿ ಯೋಚಿಸಿದ ಮೇಲೆ ನೀವು ನೋಡಿರ್ಬೋದು, ಸ್ನಾನಘಟ್ಟದಲ್ಲಿ
ಅದೇ ಶಿವರಾತ್ರಿ ಸಂದರ್ಭದಲ್ಲಿ ಎಲ್ಲ ತೊಟ್ಟಿಗಳನ್ನು ಹಾಕ್ತಾರೆ, ದೊಡ್ಡ ದೊಡ್ಡ ತೊಟ್ಟಿಗಳನ್ನು ಮಾಡಿ ಮಧ್ಯ ಮಧ್ಯದಲ್ಲಿ ಇಡುವಂಥದ್ದು. ಅದಕ್ಕೆ ಚಪ್ಪಲಿಗೆ ಒಂದು ತೊಟ್ಟಿ, ಕಸಕ್ಕೆ ಒಂದು ತೊಟ್ಟಿ, ಮತ್ತೆ ಜನಗಳ ಬಟ್ಟೆಯನ್ನು ಹಾಕುವಂಥದ್ದು ಒಂದು ತೊಟ್ಟಿ. ಈ ತರ ತುಂಬವನ್ನು ಮಾಡಿರ್ತಾರೆ. ಶಿವರಾತ್ರಿ ಮುಗ್ದ ಮೇಲೆ ಇದನ್ನು ಲಾರಿಗಳನ್ನು ಕೊಂಡೋಗಿ ಲೋಡನ್ನು ಕಸ ಹಾಕುವ ಜಾಗಕ್ಕೆ ಕಳಿಸ್ತಾರೆ. ಸ್ವಚ್ಛತೆ ಬಗ್ಗೆ ತುಂಬಾ ಕಾನ್ಶಿಯಸ್ ಅವರಿಗೆ. ಒಂದು 10 ವರ್ಷದ ಮೊದಲು ಒಮ್ಮೆ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು ಮಂಗಳವಾರ ದಿವಸ. ಅಂದ್ರೆ ಸೋಮವಾರ ತನಕ ಕಸ ಆಗುವಂತ ಲೆಕ್ಕ. ಮಂಗಳವಾರ ದಿವಸ ಎಲ್ಲ ಕರ್ಕೊಂಡು ಹೋದ್ರು. ನಾವು ಯೋಚನೆ ಮಾಡಿದ್ವಿ, ಇವರೇನ ಕಸದ್ದು ಇಲಾವಾರಿ ಬಗ್ಗೆ ನೋಡ್ಲಿಕ್ಕೆ ಮಾತಾಡ್ಲಿಕ್ಕೆ ಹೋಗ್ತಾರೆ ಅಂತ. ಅವರು ಗೇಟಿಂದ ದೇವಸ್ಥಾನದ ಎದುರು ಬರುವ ತನಕ ನಾವು ಕೈಯಲ್ಲೆಲ್ಲ ಚಾಕ್ ಹಿಡ್ಕೊಂಡಿದ್ದೆವು, ಒಂದು 7-8 ಜನಕ್ಕೆ ಚಾಕ್ ಹಿಡ್ಕೊಂಡಿದ್ದೆವು. ಅವರು ಇಲ್ಲಿ ಮಾರ್ಕ್ ಮಾಡು, ಇಲ್ಲಿ ಮಾರ್ಕ್ ಮಾಡು. ನಮ್ಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಅಂದ್ರೆ ನಾವು ರೌಂಡ್ ಹಾಕ್ತಿದ್ದೆವು, ಅವ್ರು ಹೇಳಿದಲ್ಲಿ ರೌಂಡ್ ಹಾಕೋದು. ಗೇಟಿಂದ ದೇವಸ್ಥಾನದ ಬರುವ ತನಕ ಒಂದು 32 ಕಡೆ ರೌಂಡ್ ಹಾಕಿದ್ದೇವೆ. ಮತ್ತೆ ಅಲ್ಲಿ ದೇವಸ್ಥಾನದ ಹತ್ರ ಬಂದ್ರೆ ಹೇಳಿದ್ರು, ಅದು ಯಾಕೆ ರೌಂಡ್ ಹಾಕಿದ್ದು ಗೊತ್ತಾಯ್ತು, ನಮ್ಗೆ ಗೊತ್ತಾಗಿಲ್ಲ ಸ್ವಾಮಿ ಅಂತ ಹೇಳಿ. ಅದು ಎಷ್ಟು ಮಂದಿ ಉಗುಳಿದ್ದಾರೆ ಅಂತ, ಮಾರ್ಗದಲ್ಲಿ ಎಷ್ಟು ಮಂದಿ ಉಗುಳಿದ್ದಾರೆ ಅಂತ. ಮೊದಲೆಲ್ಲ ಉಗುಳುವಂತದ್ದು ಇದು ಈ ಅಡಿಕೆ ಹುಡಿಯನ್ನು ಹಾಕಿ ಜಗದು ಉಗುವಂತದ್ದು ದೂರಿತ್ತು. ಎಲ್ಲ ಕಡೆ ಬ್ಯಾನರ್ ಹಾಕಿದ್ದಾರೆ, ಬೋರ್ಡ್ ಹಾಕಿದ್ದಾರೆ. ಬೋರ್ಡ್ ಹಾಕಿ ಬ್ಯಾನರ್ ಹಾಕಿ ಒಂದು 6 ತಿಂಗಳಾದ ನಂತರ ಇದರ ಫಲಿತಾಂಶ ಏನು ಅಂತ ನೋಡ್ಲಿಕ್ಕೆ ಅವರು ಸರ್ವೆ ಮಾಡಿದ್ರು. ಅಷ್ಟು ಕಾನ್ಶಿಯಸ್ ಅವರಿಗೆ. ಈಗ ತುಂಬಾ ಕಡಿಮೆ ಆಗಿದೆ ಉಗುಳುವಂತದ್ದು, ಕಸ ಹಾಕುವಂತದ್ದು ಕಡಿಮೆ ಆಗಿದೆ, ಉಗುಳುವಂತದ್ದು ಕಮ್ಮಿ. ಈಗ ಕಸ ಇರುವಂತದ್ದು ಪಾರ್ಕಿಂಗ್ ಪ್ಲಾಟ್ ಅಲ್ಲಿ ಮತ್ತೆ ನಿಮ್ಮ ಸ್ನಾನಘಟ್ಟದಲ್ಲಿ ಮಾತ್ರ. ಅಷ್ಟು ಜಾಗೃತೆ ವಹಿಸಿ ಸ್ವಚ್ಛತಾ ಆಂದೋಲನಕ್ಕೆ ನಮಗೆ ಪ್ರಶಸ್ತಿ ಸಿಕ್ಕಿದೆ. ಮುಂಬೈಯಲ್ಲಿ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ಆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ, ನಿಮ್ಗೂ ಅದು ಗೊತ್ತಿರ್ಬೋದು. ಇನ್ನೊಂದು ಧರ್ಮೋತ್ಥಾನ ಟ್ರಸ್ಟ್ ಅಂತ. ಧರ್ಮೋತ್ಥಾನ ಟ್ರಸ್ಟ್ ಕೂಡ ಅಷ್ಟೇ, ಯಾರಿಗೂ ಬೇಡದ ದೇವಸ್ಥಾನ, ಬಿದ್ದು ಹೋಗಿರೋ ದೇವಸ್ಥಾನ. ಈ ದೇವಸ್ಥಾನದವರು ಒಂದು 10, 35, 40 ವರ್ಷ ಅಲ್ಲ, 50 ವರ್ಷನಾಯ್ತು. 50 ವರ್ಷ ಮೊದಲು ಪೂಜ್ಯ ಕಾವಂತರ ಹತ್ರ ಬರುವಾಗ ನನ್ಗೆ ಗೊತ್ತಿಲ್ಲ, ನಾನು ಕೂಡ ಹೇಳುವಂತದ್ದು ಕೇಳಿದ್ದು, ಎಲ್ಲ ದೇವಸ್ಥಾನಕ್ಕೆ ಡೊನೇಷನ್ ಕೇಳಲಿಕ್ಕೆ ಬರ್ತಾ ಇದ್ರಂತೆ. ಡೊನೇಷನ್ ಕೇಳಲಿಕ್ಕೆ ಬರುವಾಗ ಈ ದೇವಸ್ಥಾನಗಳದ್ದ ಫೋಟೋ ನೋಡ್ಬೇಕಾದ್ರೆ ಎಲ್ಲ ಈ ಕಲ್ಲಿನ ದೇವಸ್ಥಾನಗಳಿಗೆ ಪೇಂಟ್ ಕೊಡುವಂಥದ್ದು, ಆಮೇಲೆ ಒಳ್ಳೆ ಒಳ್ಳೆ ಅದರ ಮೇಲೆ ಡಿಸೈನ್ ಮಾಡುವಂಥದ್ದು, ಸಿಮೆಂಟಿನಿಂದ ಕೆಲಸ ಮಾಡುವಂಥದ್ದು, ನೆಲಕ್ಕೆ ಕಲ್ಲಿನ ಮೇಲೆ ಟೈಲ್ಸ್ ಹಾಕುವಂತ ಇಂಥದ್ದನ್ನೆಲ್ಲ ಕಾರ್ಯವನ್ನು ನೋಡಿ ಪೂಜ್ಯರು ಯೋಚನೆ ಮಾಡಿದ್ರಂತೆ, ಯಾಕೆ ಈ ದೇವಸ್ಥಾನಗಳ ಕೆಲಸವನ್ನು ನಾವೇ ಮಾಡಬಾರದು? ಇಷ್ಟಿಷ್ಟು ಐತಿಹಾಸಿಕ ಪುರಾಣವಾದ ದೇವಸ್ಥಾನಗಳು, ಶಿಲಾಮಯವಾದ ದೇವಸ್ಥಾನಗಳು, ಇಂಥದ್ದನ್ನೆಲ್ಲ ನಾವೇ ಯೋಜನೆ ಮಾಡಿ ಮಾಡುವ ಅನ್ನುವಂಥ ಒಂದು ಯೋಚನೆಯನ್ನು ಮಾಡಿ ಪೂಜ್ಯರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಎನ್ನುವಂತ ಒಂದು ಟ್ರಸ್ಟ್ ಅನ್ನು ಪ್ರಾರಂಭಿಸಿ ಈ ಎಲ್ಲ ಈಗ 300 ದೇವಸ್ಥಾನಗಳಿಗೆ ಶ್ರೀ ಕ್ಷೇತ್ರದಿಂದ ಕಾಯಕಲ್ಪ ಕೊಟ್ಟಿದೆ. ಅಂದು 25 ವರ್ಷ ಮೊದಲು ನಾವು ಧರ್ಮೋತ್ಥಾನ ಟ್ರಸ್ಟ್ ಕೆಲಸ ಮಾಡುವಂತದ್ದನ್ನು ಗಮನಿಸಿ ಪ್ರಪ್ರಥಮ ಬಾರಿಗೆ ನಮ್ಮ ಮೈಸೂರು ಅರಮನೆಯಲ್ಲಿ ಪುರಾತತ್ವ ಇಲಾಖೆಯವರು ನಮ್ಮ ಮುಖಾಂತರ ನಮ್ಮನ್ನು ಏಜೆಂಟ್ ಆಗಿ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ತಿಳಿಸಿದ್ರು. ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ ನಂತರ ಇದನ್ನು ನೋಡಿದ ಅಂದಿನ SM ಕೃಷ್ಣ ಸರ್ಕಾರದ ಸಂದರ್ಭದಲ್ಲಿ ಸರ್ಕಾರ ಕೂಡ ಈ ಧರ್ಮೋತ್ಥಾನ ಟ್ರಸ್ಟ್ನ ಜೊತೆ ಸಹಾಯ ಹಸ್ತವನ್ನು ನೀಡಿದೆ. ಆ ತರದಲ್ಲಿ ಈಗ ನಾವೀಗ ಯಾವುದೋ ಒಂದು ಧರ್ಮೋತ್ಥಾನ ಟ್ರಸ್ಟ್ ಇಂದ ಮಾಡುವಂತಹ ದೇವಾಲಯಗಳನ್ನು ಆಯ್ಕೆ ಮಾಡಬೇಕಾದ್ರೆ ಅದಕ್ಕೆ ಕೆಲವೆಲ್ಲ TNCಗಳಿದೆ. ಅಂದ್ರೆ ಐತಿಹಾಸಿಕ ಶಿಲಾಮಯ ದೇವಾಲಯ ಆಗಿರ್ಬೇಕು. ಮತ್ತೆ ದೇವಾಲಯಗಳಲ್ಲಿ 2 ತರ ಇದೆ, ಒಂದು ಲಿವಿಂಗ್ ಟೆಂಪಲ್, ಇನ್ನೊಂದು ನಾನ್ ಲಿವಿಂಗ್ ಟೆಂಪಲ್. ಆದಷ್ಟು ನಾವು ಲಿವಿಂಗ್ ಟೆಂಪಲ್ಗಳನ್ನು ಆಯ್ಕೆ ಮಾಡಿ ಮಾಡ್ತೇವೆ. ನಾವು ಪೂಜ್ಯರದನ್ನು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬಹುದು ಅಂತ ಮಂಜೂರಾತಿ ಮಾಡಿದ ನಂತರ ಅದನ್ನು ನಾವು ಸರ್ಕಾರ ಕಳಿಸ್ತೇವೆ. ಸರ್ಕಾರದಲ್ಲಿ ವರ್ಷಕ್ಕೊಮ್ಮೆ ಮೀಟಿಂಗ್ ಆಗಿ ಸರ್ಕಾರ ಕೂಡ ಅದಕ್ಕೆ ಪೂಜ್ಯರು ಕಳಿಸಿದ ದೇವಸ್ಥಾನಗಳನ್ನು ಮಂಜೂರು ಮಾಡ್ತದೆ. ಆಮೇಲೆ 40% ಸರ್ಕಾರ ನೀಡ್ತದೆ, 40% ನಮ್ಮ ಧರ್ಮೋತ್ಥಾನ ಟ್ರಸ್ಟ್ ಇಂದ ಬರುತ್ತೆ, ಮತ್ತೆ 20% ಊರವರು ಲೋಕಲ್ ಕಮಿಟಿಯಿಂದ ಕೊಡ್ಬೇಕಾಗತ್ತೆ. ಅಂದ್ರೆ ಈ ದೇವಸ್ಥಾನದ ಪೂರ್ಣ ಜೀರ್ಣೋದ್ಧಾರದ ಜವಾಬ್ದಾರಿ ಧರ್ಮೋತ್ಥಾನ ಟ್ರಸ್ಟ್ ಇಂದಲೇ. ಅದು ಕೂಡ ನಾವು 1 ವರ್ಷ 1.5 ವರ್ಷದಲ್ಲಿ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ
ಅವರ ಕೈಗೆ ಕೀ ಕೊಟ್ಟು ಬರ್ತೇವೆ. ಅದರ ನಂತರ ಯಾವುದೇ ನಮ್ದು ಜವಾಬ್ದಾರಿ ಇಲ್ಲ. ಆದರೆ ಈಗ ಸರ್ಕಾರ ಹೊಸತೊಂದು ನಮಗೆ ಇನ್ನೊಂದು ಟರ್ಮ್ಸ್ ಅನ್ನು ಕಂಡೀಷನ್ ಅನ್ನು ಕೊಟ್ಟಿದೆ. ಈಗ ನೀವು ಖಾಲಿ ರಿಪೇರಿ ಮಾಡೋದಲ್ಲ, ಅದರ ಬಗ್ಗೆ ಅವರು ಹಾಳು ಮಾಡದಂತೆ ನೀವು ನೋಡ್ಕೊಳ್ಬೇಕು ಅಂತ. ಇನ್ನೊಮ್ಮೆ ನೀವು ಜೀರ್ಣೋದ್ಧಾರ ರಿಪೇರಿ ಮಾಡ್ಬೇಕು ಅಂತಲ್ಲ, ಅವರು ಹಾಳು ಮಾಡದ ಹಾಗೆ ನಿಮ್ಮ ಧರ್ಮೋತ್ಥಾನ ಟ್ರಸ್ಟಿನ ಗಮನವನ್ನು ನೀವು ಆ ದೇವಾಲಯಗಳಿಗೆ ನೀಡಬೇಕು ಅನ್ನುವಂತ ಒಂದು ಮಾಹಿತಿ ಕೂಡ ಬಂದಿದೆ. ಹೀಗೆ ಈ ಪೂಜ್ಯ ಕಾವಂದರ ಈ ಸಂಸ್ಥೆಯಲ್ಲಿ ಇಷ್ಟೊಂದು ಮಂದಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದೀರಿ. ನೀವು ಖಂಡಿತ ಒಳ್ಳೆಯ ಒಂದು ಪರಿಸ್ಥಿತಿಗೆ ಮುಟ್ತೀರಿ. ನಮ್ಮಲ್ಲಿ 2 ಸಂಸ್ಥೆಗಳಿದೆ, ಎಲ್ರಿಗೂ ಒಂದು ಮಾದರಿಯಾದ ಸಂಸ್ಥೆಗಳು. ಒಂದು ಶ್ರೀ ಸಿದ್ದವನ ಗುರುಕುಲ, ಇನ್ನೊಂದು ರತ್ನಮಾನಸ. ನಾನು ಕೂಡ ಶ್ರೀ ಸಿದ್ದವನ ಗುರುಕುಲದಲ್ಲಿ ವಿದ್ಯಾರ್ಜನೆಯನ್ನು ಮಾಡಿದ್ದೇನೆ. ನಾನಲ್ಲ, ಇನ್ನೂ ಹೇಳಬೇಕಾದ್ರೆ ಪೂಜ್ಯ ಹೆಗ್ಗಡೆಯವರೇ ಈ ಶ್ರೀ ಸಿದ್ದವನ ಗುರುಕುಲದಲ್ಲಿ ವಿದ್ಯಾರ್ಜನೆ ಮಾಡಿದ್ದಾರೆ. ಸಿದ್ದವನ ಗುರುಕುಲ ಅಥವಾ ರತ್ನಮಾನಸ ಹಾಗೆ ಈ ಎಲ್ಲಾ ಸಂಸ್ಥೆಗಳಲ್ಲಿ ನಮ್ಮ ವಿದ್ಯಾರ್ಜನೆ ಮಾಡಿದವರು ಯಾರು ಕೂಡ ಕೆಟ್ಟವರಾಗ್ಲಿಲ್ಲ. ಎಲ್ಲರೂ ಒಳ್ಳೆದಾಗಿದ್ದಾರೆ, ಎಲ್ಲರೂ ಒಳ್ಳೆದಾಗ್ತಾರೆ. ಇದೇ ತರ ಇಷ್ಟು ದೊಡ್ಡ ಸಂಸ್ಥೆ, ಇಷ್ಟು ದೊಡ್ಡ ದಾನ ಧರ್ಮಗಳನ್ನು ಮಾಡುವಂತಹದ್ದು, ಇಷ್ಟಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವಂತಹದ್ದು ಪ್ರಪಂಚದಲ್ಲಿ ನಿಮಗೆ ಇಂಥ ಒಂದು ಮಾತನಾಡುವ ದೇವರು ಖಂಡಿತ ಸಿಗ್ಲಿಕ್ಕಿಲ್ಲ. ನೀವು ಖಂಡಿತವಾಗಿಯೂ ಈ ಒಂದು ವಿದ್ಯಾಸಂಸ್ಥೆಗೆ ಬರಲಿಕ್ಕೆ ಪುಣ್ಯ ಮಾಡಿದ್ದೀರಿ. ಈ ವಿದ್ಯಾಸಂಸ್ಥೆಯ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಇನ್ನೂ ಕೂಡ ನೀವು ತಿಳ್ಕೊಂಡು ಬಿಡಿ. ನಿಮ್ಮ ವಿದ್ಯಾರ್ಜನೆ ನಂತರ ನಿಮಗೆ ಉತ್ತಮವಾದ ಭವಿಷ್ಯತ್ತಿದೆ. ಮಂಜುನಾಥ ಸ್ವಾಮಿಯು ನಿಮಗೆ ಒಳ್ಳೆ ಭವಿಷ್ಯತ್ತನ್ನು ನೀಡ್ತಾರೆ. ಪೂಜ್ಯ ಹೆಗ್ಗಡೆಯವರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇದೆ. ಇದೇ ರೀತಿ ನೀವು ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ನನಗೆ ಭಾರಿ ಸಂತೋಷ ಆಯಿತು. ಮೊನ್ನೆ ಪ್ರಿನ್ಸಿಪಾಲ್ರು ಕೂಡ ಬಂದು ಹೇಳಿದ್ರು, ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿಕೊಂಡು ನನಗೂ ಕೂಡ ಖುಷಿ ಆಯಿತು. ಇವರು ಲೈಬ್ರರಿಯನ್ನು ಕೂಡ ಇದರ ಬಗ್ಗೆ ತುಂಬಾ ಕೆಲಸ ಮಾಡಿದ್ದಾರೆ ಅಂತ ಕಾಣ್ತದೆ. ತುಂಬಾ ಸಲ ಬಂದ್ರು ಅವರು ಎಲ್ಲ ಕಲೆಕ್ಷನ್ಗಳಿಗೆ. ನಾನು ಹೇಳಿದೆ, ಅಷ್ಟು ಕಷ್ಟ ಉಂಟು, ಇದು ದೊಡ್ಡ ಸಾಗರ, ನೀವು ಹೇಗೆ ಮಾಡ್ತೀರಿ ಅಂತ. ನಾನು ನೋಡಿದೆ, ಈಗ ಭಾರಿ ಒಳ್ಳೆಯ ಇದನ್ನು ಮಾಡಿದ್ದೀರಿ, ಚೆನ್ನಾಗಿ ಮಾಡಿದಿರಿ, ಒಳ್ಳೆ ಆರ್ಗನೈಸ್ ಮಾಡಿದ್ದೀರಿ. ನನಗೆ ಭಾರಿ ಸಂತೋಷ ಆಯಿತು. ನೀವು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಕರೆದದ್ದು ನನಗೆ ಭಾರಿ ಸಂತೋಷವಾಯಿತು. ನಾನು ಒಪ್ಕೊಂಡು ಈ ಒಳ್ಳೆಯ ಒಂದು ಮಾತನಾಡುವ ಮಂಜುನಾಥನ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತ ಒಂದು ಯೋಗವನ್ನು ನನಗೆ ಕೂಡ ನೀವು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಗೆಲ್ರಿಗೂ ನಾನು ಆಭಾರಿಯಾಗಿದ್ದೇನೆ. ಇನ್ನೊಮ್ಮೆ ಮಂಜುನಾಥ ಸ್ವಾಮಿಯು ನಿಮ್ಮನ್ನೆಲ್ಲ ಅನುಗ್ರಹಿಸಿ ಪೂಜ್ಯ ಕಾವಂದರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮತ್ತೆ ಅವರ ಸಾಧನೆಗಳ ಬಗ್ಗೆ ಅತ್ಯಂತ ಸವಿಸ್ತಾರವಾಗಿ ನಮ್ಮ ಮುಂದೆ ತಮ್ಮ ಅನುಭವದ ಮಾತುಗಳನ್ನಾಡಿದ ಈ ದಿನದ ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಯುತ ಎ ವೀರು ಶೆಟ್ಟಿ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದ ಮುಂದಿನ ಘಟ್ಟವಾಗಿ ಈ ದಿನ ನಮ್ಮ ಸಂಸ್ಥೆಯನ್ನ ಬಿಟ್ಟು ಬೇರೆ ಕಡೆ ಉದ್ಯೋಗಕ್ಕೆ ತೆರಳುತ್ತಿರುವವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕದಿಂದ ಕೊಡಮಾಡುವಂತಹ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಗೌರವ ಏಕಲವ್ಯ ಪ್ರಶಸ್ತಿಯನ್ನ ಪಡೆದಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಓರ್ವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಲ್ಡ್ ಮೆಡಲ್ ಪಡೆದಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಒಂದು ಹೆಮ್ಮೆ. ನಮ್ಮ ಕಾಲೇಜಿನ ದೈಹಿಕ ನಿರ್ದೇಶಕರಾಗಿ ಅನೇಕ ಕ್ರೀಡಾಕೂಟಗಳನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪಾಲಿಟೆಕ್ನಿಕ್ ಕಾಲೇಜು ಯಾವಾಗ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡ್ತದೆ ಅನ್ನೋ ಕಾಯುವರಷ್ಟು ಮಟ್ಟಿಗೆ ಸಂಸ್ಥೆಯ ಹೆಸರನ್ನ ಬೇರೆ ಕಡೆ ಪಸರಿಸಿದಂತಹ ಓರ್ವ ಕ್ರೀಡಾಪಟು ಜೊತೆಗೆ ಅತ್ಯುತ್ತಮ ದೈಹಿಕ ನಿರ್ದೇಶಕ, ಇದೀಗ ಕೇಂದ್ರ ಸರ್ಕಾರಿ
ಉದ್ಯೋಗಕ್ಕೆ ತೆರಳುವ ನಿಮಿತ್ತ ನಮ್ಮ ಕಾಲೇಜಿನಿಂದ ಅವರು ತೆರಳುತ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಬೀಳ್ಕೊಡುಗೆಯನ್ನ ನೀಡಲಿಕ್ಕಿದ್ದೇವೆ. ಶ್ರೀಯುತ ನಿತಿನ್ ಸರ್ ಇವರನ್ನ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆ ಮೇಲಿರುವ ಈ ದಿನದ ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಯುತ ಎ ವೀರು ಶೆಟ್ಟಿ ಸರ್ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದೀಗ ನಿತಿನ್ ಸರ್ ಒಂದೆರಡು ಮಾತುಗಳನ್ನಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯ ಗಣ್ಯರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ಮಾತಾಡುವಂತ ಪರಿಸ್ಥಿತಿಯಲ್ಲಿಲ್ಲ. ಪ್ರತಿ ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ನಿಮ್ಮಲ್ಲಿ ನಾನು ಜಾಸ್ತಿ ಮಾತಾಡಿದ್ದೇನೆ, ವಿದ್ಯಾರ್ಥಿಗಳ ಬಗ್ಗೆ ನಾನು ಜಾಸ್ತಿ ಮಾತಾಡಿದ್ದೇನೆ. ಆದ್ರೆ ಇವತ್ತು ನಾನು ಮಾತಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಕಂಡಂತ ಲಕ್ಕಿಯೆಸ್ಟ್ ಕಾಲೇಜ್ SDM ಪಾಲಿಟೆಕ್ನಿಕ್ ಉಜಿರೆ. ಇದು ಯಾಕೆ ಅಂತ ಕೇಳಿದ್ರೆ, ಯಾವಾಗ ಈ ಕಾಲೇಜಿಗೆ ನಾನು ಕಾಲನ್ನಿಟ್ಟಿದ್ದೇನೆ, ಕಾಲನ್ನಿಟ್ಟ ನೆಕ್ಸ್ಟ್ ಡೇ ನನಗೆ ಏಕಲವ್ಯ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಈಗ ನಾನು ಈ ಕಾಲೇಜನ್ನು ಬಿಟ್ಟು ಹೋಗ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಕಂಡಂತ ಕನ್ಸನ್ನು ಕಟ್ಕೊಂಡಿದ್ದಂತ ನನಗೊಂದು ಕ್ರೀಡಾ ಕ್ಷೇತ್ರದಲ್ಲಿ ನಾನೊಂದು ಜಾಬ್ ಅನ್ನು ಪಡ್ಕೋಬೇಕು ಅಂತೇಳಿ 16 ವರ್ಷದಿಂದ ಕನಸನ್ನು ಕಂಡಿದ್ದೆ. ಅದನ್ನ ಪಡ್ಕೊಂಡು ಈ ಕಾಲೇಜಿಂದ ಹೋಗ್ತಿದ್ದೀನಿ ಅಂತೇಳಿ ನನಗೆ ತುಂಬಾ ಖುಷಿ ಇದೆ. ಯಾಕೆ ನಾನು ಯಾವತ್ತೂ ನನಗೆ ಎಷ್ಟೋ ಕಡೆ ನನಗೆ ಸನ್ಮಾನಗಳಾಗಿದೆ, ಆದ್ರೆ ನನ್ನ ಜೀವನದಲ್ಲಿ ನನಗೆ ಸನ್ಮಾನ ಆಗೋ ಕಣ್ಣಲ್ಲಿ ನೀರು ಬಂದಿದೆ ಇವತ್ತು ಮಾತ್ರ. ಇದು ಯಾಕೆ ಅಂತ ಹೇಳಿದ್ರೆ, ಈ ಕಾಲೇಜ್ ನನಗೆ ಎಲ್ಲವನ್ನು ಕೊಟ್ಟಿದೆ. ಆ ಉದ್ದೇಶದಿಂದ ಈ ಕಾಲೇಜನ್ನು ನಾನು ಬಿಟ್ಟೋಗ್ಲಿಕ್ಕೆ ಸ್ವಲ್ಪ ನೋವು ಆಗ್ತದೆ. ಆದ್ರೆ ನನ್ನ ಡ್ರೀಮ್ ಜಾಬ್ ಇರಬಹುದು. ಆದ್ರೆ ಈ ನಾನು ಕಾಲೇಜಲ್ಲಿದ್ದಾಗ ಯಾವುದೇ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡುವುದಿರಬಹುದು ಅಥವಾ ಸ್ಪೋರ್ಟ್ಸ್ಗೆ ವಿದ್ಯಾರ್ಥಿಗಳಿಗೆ ಯಾವುದೆಲ್ಲ ಬೇಕು ಅಂತೇಳಿ ನಾನು ಕಾಲೇಜಲ್ಲಿ ಕೇಳಿದ್ದೀನಿ. ಅದನ್ನ ಎಲ್ಲವನ್ನು ಕೊಟ್ಟಂತ ಒಂದು ಕಾಲೇಜ್ ಯಾವುದು ಅಂತ ಕೇಳಿದ್ರೆ ಅದು SDM ಪಾಲಿಟೆಕ್ನಿಕ್ ಕಾಲೇಜ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಇಲ್ಲಿಯ ವಿದ್ಯಾರ್ಥಿಗಳಿರಬಹುದು, ಬಹಳ ಮುಖ್ಯವಾಗಿ ಇಲ್ಲಿಯ ಸ್ಟಾಫ್ಗಳನ್ನು ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಕಂಡಂತಹ ಇಷ್ಟೂ ಕಾಲೇಜುಗಳಲ್ಲೂ ಕೂಡ ನಮ್ಮ ಕಾಲೇಜಿನ ಸ್ಟಾಫ್ಗಳು ಯಾವುದೋ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ನಮ್ಮ ಕಾಲೇಜಿನ ಸ್ಟಾಫ್ಗಳು ಒಂದು ವಿದ್ಯಾರ್ಥಿಗಳಾಗಿ ಇಲ್ಲಿ ದುಡಿದು ಈ ಕಾರ್ಯಕ್ರಮವನ್ನು ಚಂದ ಮಾಡಿಕೊಡ್ತಾರಲ್ಲ, ಇದು ಈ ಕಾಲೇಜಲ್ಲಿ ಬಿಟ್ಟು ನಾನು ಬೇರೆ ಎಲ್ಲೂ ಕಂಡಿಲ್ಲ. ಅದಕ್ಕಾಗಿ ಈ ಕಾಲೇಜನ್ನು ನಾನು ತುಂಬಾ ಮಿಸ್ ಮಾಡ್ಕೋತೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತ ಹೇಳಿದ್ರೆ, ನಾನು ಮೊದಲಿಗೆ ಈ ಕಾಲೇಜಲ್ಲಿ ಬಂದ ತಕ್ಷಣ ಈ ಕಾಲೇಜಲ್ಲಿ ಒಂದು ಈವೆಂಟ್ ಅನ್ನು ಆರ್ಗನೈಸ್ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಭಯ ಇತ್ತು. ಮೊದಲು ಬಂದ ಕಾಲೇಜ್, ಈ ಪಾಲಿಟೆಕ್ನಿಕ್ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಈವೆಂಟ್ ಅನ್ನು ಹೇಗೆ ಆಯೋಜನೆ ಮಾಡುವುದು ಅಂತೇಳಿ ಯೋಚನೆ ಮಾಡಿದಾಗ ನನಗೆ ಅವಾಗ ಸಿಕ್ಕಿದಂತ ಈ ಕಾಲೇಜಿನ ಸ್ಟಾಫ್ಗಳ ಸಪೋರ್ಟ್ ಇರ್ಬೋದು ಅಥವಾ ಪ್ರಾಂಶುಪಾಲರ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಅವತ್ತೇ ಆ ಟೂರ್ನಮೆಂಟ್ ಮಾಡಿದಂತ ನೆಕ್ಸ್ಟ್ ಡೇನೇ ಹೇಳಿದೆ, ಇನ್ನು ಈ ಕಾಲೇಜಲ್ಲಿ ನಾನು ರಾಷ್ಟ್ರ ಮಟ್ಟದ ಟೂರ್ನಮೆಂಟ್ ಆರ್ಗನೈಸ್ ಮಾಡೋಕ್ಕೂ ನಾನು ತಯಾರಿದ್ದೀನಿ. ಯಾಕಂತ ಹೇಳಿದ್ರೆ ಅಷ್ಟು ಸಪೋರ್ಟ್ ನನಗೆ ಈ ಕಾಲೇಜ್ ಕೊಟ್ಟಿದೆ ಅಂತ. ಇನ್ನು ಮುಂದೆ ಕೂಡ ಅಷ್ಟೇ. ಇವತ್ತು ನನ್ನ ವೃತ್ತಿ ಜೀವನಕ್ಕೆ ಮಾತ್ರ ಬೀಳ್ಕೊಡುಗೆ, ನಮ್ಮ ಮತ್ತು ನಿಮ್ಮ ಸಂಬಂಧಕ್ಕಲ್ಲ ಅಂತ ಈ ಒಂದು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ಕ್ಷಣದಲ್ಲಾದ್ರೂ, ಯಾವುದೇ ಟೈಮಲ್ಲಾದ್ರೂ ಕ್ರೀಡಾ ಕ್ಷೇತ್ರಕ್ಕೆ ಬೇಕಾದಂತ ಯಾವುದೇ ಸಹಾಯವನ್ನು ಬೇಕಿದ್ರೆ ನನ್ನನ್ನು ಕೇಳಬಹುದು. ನಾನು ಖಂಡಿತವಾಗ್ಲಿ ಈ ಕಾಲೇಜಿಗೆ ಇರ್ಬೋದು ಅಥವಾ ನಾನು ಮೊದಲಿಗೆ
ನನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ದು ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಈ ಎರಡೂ ಕಾಲೇಜುಗಳಿಗೂ ಕೂಡ ನನ್ನ ಸಹಾಯ ಯಾವತ್ತೂ ಇದೆ ಅಂತ ಹೇಳುತ್ತಾ ನನಗೆ ಸನ್ಮಾನವನ್ನು ಮಾಡಿದ್ದೀರಿ. ಇದು ನನಗೆ ಸಿಕ್ಕಂತ ದೊಡ್ಡ ಗೌರವ ಈ ಕಾಲೇಜಲ್ಲಿ ಅಂತ ಅನ್ಕೊಳ್ಳುತ್ತಾ ನನ್ನ ಮಾತಿಗೆ ವಿರಮಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಮುಂದಿನದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಮಾತುಗಳನ್ನಾಡಬೇಕು ಅಂತ ಹೇಳಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದವನ್ನು ಬೇಡುತ್ತಾ ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಉದ್ಘಾಟಕರಾದ ಪೂಜ್ಯರ ಆಪ್ತ ಕಾರ್ಯದರ್ಶಿಗಳಾದ ಶ್ರೀ ವೀರು ಶೆಟ್ಟಿ ಅವರೇ, ನಮ್ಮ ಕಾಲೇಜಿನ ಮ್ಯಾನೇಜರ್ ಆದ ಶ್ರೀ ಚಂದ್ರನಾಥ್ ಜೈನ್ ಅವರೇ, ಲೈಬ್ರರಿಯನ್ ಆಗಿದ್ದ ಶ್ರೀ ನಮಿತಾ ಶೆಟ್ಟಿ ಅವರೇ, ಮಾಧ್ಯಮ ಮಿತ್ರರೇ, ಹಾಗೂ SDM IT ಪ್ರಿನ್ಸಿಪಾಲ್ ಆದ ಅಶೋಕ್ ಕುಮಾರ್ ಅವರೇ, ಉಪನ್ಯಾಸಕ ವರ್ಗದವರೇ ಹಾಗೂ ಆತ್ಮೀಯ ವಿದ್ಯಾರ್ಥಿಗಳೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂದ ತಕ್ಷಣ ನಮಗೆ ಅಲ್ಲಿ ನಡೆಯುತ್ತಿರುವ ದಾನ ಪರಂಪರೆಗಳ ಬಗ್ಗೆ ನೆನಪಿಗೆ ಬರ್ತದೆ. ಈಗಾಗಲೇ MCL ಹೇಳಿದಾಗೆ ಚತುರ್ವಿಧ ದಾನಗಳಾದ ಔಷಧ ದಾನ, ಅನ್ನದಾನ, ಅಭಯದಾನ ಹಾಗೂ ವಿದ್ಯಾದಾನ, ಈ ಎಲ್ಲ ದಾನಗಳು ಶ್ರೀ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೀತಾ ಬರ್ತದೆ. ಸೊ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನ ಯಾವುದಂತ ನಾವು ಗಮನಿಸಿದ್ರೆ ವಿದ್ಯಾದಾನವನ್ನು ಅತ್ಯಂತ ಶ್ರೇಷ್ಠ ದಾನ ಅಂತ ನಾವು ಪರಿಗಣಿಸಬಹುದು. ಸೊ ಯಾಕಂದ್ರೆ ಇತರ ದಾನಗಳು ನಮಗೆ ಕ್ಷಣಿಕ ಕಾಲದ ಸ್ವಲ್ಪ ಸಮಯ ತೃಪ್ತಿಯನ್ನು ನೀಡಬಹುದು, ಆದರೆ ವಿದ್ಯಾದಾನವು ನಮಗೆ ಜೀವಮಾನ ಪೂರ್ತಿ ಪ್ರಯೋಜನವನ್ನು ನೀಡ್ತದೆ, ಅದು ನಿರಂತರ ನಮಗೆ ತೃಪ್ತಿಯನ್ನು ನೀಡ್ತದೆ. ಸೊ ಈ ಉದ್ದೇಶದಿಂದ ಪೂಜ್ಯರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಸೊ ಸುಮಾರು 2007-2008 ಇಸ್ವಿಯ ಸಂದರ್ಭದಲ್ಲಿ ಈ ಬುಜಿರೆ ಬೆಳ್ತಂಗಡಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ತಾಂತ್ರಿಕ ಶಿಕ್ಷಣ ಪಡಿಬೇಕೆಂದ್ರೆ ಅವರು ಮಂಗಳೂರಿನ KPTಗೆ ಹೋಗ್ಬೇಕಾಗಿತ್ತು. ಸೊ ಅಂತ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಕಡಿಮೆ ಶುಲ್ಕದಲ್ಲಿ ತಾಂತ್ರಿಕ ಶಿಕ್ಷಣ ನೀಡುವ ಉದ್ದೇಶದಿಂದ ನಮ್ಮ ಶಿಕ್ಷಣ ಸಂಸ್ಥೆ ಅಂದ್ರೆ ಪಾಲಿಟೆಕ್ನಿಕ್ 2008ರಲ್ಲಿ ಇಲ್ಲಿ ಸ್ಥಾಪನೆ ಆಗಿತ್ತು, ಪೂಜ್ಯರಿಂದ ಪ್ರಾರಂಭಗೊಳ್ಳಲಾಯಿತು. ಈಗಾಗಲೇ ನಿಮಗೆ ತಿಳಿದಿರುವಂತೆ ಪೂಜ್ಯರು ಅನೇಕ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅನೇಕ ಕೊಡುಗೆಗಳನ್ನು, ಸೇವೆಗಳನ್ನು ನೀಡಿದ್ದಾರೆ. ಸೊ ಅವುಗಳನ್ನು ನಾವು ಅನೇಕ ಪಟ್ಟಿ ಮಾಡಬಹುದು. ಸೊ ಈಗಾಗಲೇ ನಮ್ಮ ವೀರು ಶೆಟ್ಟರ್ ಅವರು ಹೇಳಿದಾಗೆ ಸಾಮೂಹಿಕ ವಿವಾಹ ಇರ್ಬೋದು, ಗ್ರಾಮೀಣ ಅಭಿವೃದ್ಧಿ ಯೋಜನೆ ಇರ್ಬೋದು, ಪುರಾತನ ದೇವಾಲಯಗಳ ಜೀರ್ಣೋದ್ಧಾರ ಇರ್ಬೋದು, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಕಾವಂದ್ರು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಸೊ ಅವರು ಸಾಗಿ ಬಂದ ಚಿತ್ರಣವನ್ನು ನಾವು ಗಮನಿಸಿದ್ರೆ ಸೊ ಅದರ ಹಿಂದಿರುವ ಶ್ರಮ, ಅವರ ಕೊಡುಗೆಯ ಅಗಾಧತೆ ನಮಗೆ ಅರಿವಿಗೆ ಬರ್ತದೆ. ಸೊ ನಾವು ಇಲ್ಲಿ ಅನೇಕ ಚಿತ್ರಗಳನ್ನು ಗಮನಿಸಬಹುದು. ಸೊ ಆ ಚಿತ್ರಗಳಲ್ಲಿ ಅವರ ಯಶಸ್ಸಿನ ಹಾದಿಯಲ್ಲಿ ಅವರು ಕ್ರಮಿಸಿದ ದಾರಿಯನ್ನು ನಾವು ಗಮನಿಸಬಹುದು. ಪೂಜ್ಯ ಕಾವಂದರ ಕೊಡುಗೆ ಹಾಗೂ ಅವರ ಉಪಕಾರಗಳನ್ನು ಸ್ಮರಿಸಲಿಕ್ಕೋಸ್ಕರ ನಾವು ಏನ್ ಮಾಡಬಹುದು ಅಂತ ನಾವು ಯೋಚನೆ ಮಾಡಿದಾಗ ಇಂಥ ಒಂದು ಪುಸ್ತಕ ಪ್ರದರ್ಶನ, ಸಾಕ್ಷ್ಯಚಿತ್ರ ಪ್ರದರ್ಶನವನ್ನು ಮಾಡ್ಬೇಕಂತ ನಮಗೆ ಯೋಚನೆಗೆ ಬಂತು. ಸೊ ಆ ಸಂದರ್ಭದಲ್ಲಿ ನಾವು ವೀರು ಶೆಟ್ಟರವನ್ನು ಸಂಪರ್ಕಿಸಿದಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ಈ ಪ್ರದರ್ಶನಕ್ಕೆ ಬೇಕಾದ ಪುಸ್ತಕ ಇರ್ಬೋದು, ಛಾಯಾಚಿತ್ರ ಇರ್ಬೋದು, ಅದರ ಜೊತೆಗೆ ಅದನ್ನು ಪ್ರದರ್ಶಿಸಲಿಕ್ಕೆ ಬೇಕಾದ ಸ್ಟ್ಯಾಂಡ್ಗಳನ್ನು ಸಹ ಒದಗಿಸಿರುತ್ತಾರೆ. ಸೊ ಅವರಿಗೆ ಕೃತಜ್ಞತೆಗಳನ್ನು ಹೇಳುತ್ತಾ ಈ ನಮ್ಮ ಕಾಲೇಜಿನಲ್ಲಿ ಇದೊಂದು ಹೊಸ ಪ್ರಯತ್ನವಾಗಿದೆ. ಸೊ ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾದ ಪೂಜ್ಯ ಕಾವಂದರ ಜೀವನ ಚಿತ್ರಣವನ್ನು ತಿಳಿಸುವ ಮೂಲಕ ಸೊ ಅವರಿಗಿರುವ ಸಾಮಾಜಿಕ ಕಳಕಳಿ ಇರ್ಬೋದು, ಮಾನವೀಯತೆ ಮತ್ತು ಇತರರ ಕಷ್ಟಗಳಿಗೆ ಸ್ಪಂದಿಸುವ ಅವರ ಗುಣವು ನಮ್ಮ ವಿದ್ಯಾರ್ಥಿಗಳಲ್ಲಿ ಸಹ ಮೂಡಿಸುವ ಉದ್ದೇಶವನ್ನು ಈ ಕಾರ್ಯಕ್ರಮ ಹೊಂದಿದೆ. ಸೊ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಕಾವಂದರ ಜೀವನ ಚಿತ್ರಣ, ಅವರ ಸಾಧನೆಗಳು ಹಾಗೂ ಸಮಾಜಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವುದರ ಮೂಲಕ ವಿದ್ಯಾರ್ಥಿಗಳಿಗೂ ಅವರ ಜೀವನ ಸಾಧನೆಗಳು ಸ್ಫೂರ್ತಿಯನ್ನು ನೀಡುವ ಕಾರ್ಯಕ್ರಮವಾಗಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಾ ಹಾಗೂ ನಮ್ಮ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡ್ತಿರುವ ಮಾಧ್ಯಮದವರಿಗೆ ಕೃತಜ್ಞತೆಗಳನ್ನು ಹೇಳುತ್ತಾ ಸೊ ಅದೇ ರೀತಿ ಇವತ್ತು ನಮ್ಮಲ್ಲಿ ಸನ್ಮಾನಗೊಂಡು ನಮ್ಮ ಕಾಲೇಜಿನ ಬಿಟ್ಟು ಹೋಗ್ತಿರುವ ನಿತಿನ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಾ ಅಂತ ಹೇಳಿದ್ರೆ, ಸೊ ನಮ್ಮ ಕಾಲೇಜು ಸ್ಟಾರ್ಟ್ ಆದ್ಮೇಲೆ ಅನೇಕ ದೈಹಿಕ ನಿರ್ದೇಶಕರು ಬರ್ತಾರೆ. ಸೊ ಒಂದು ದೈಹಿಕ ನಿರ್ದೇಶಕನಾಗಿ ನಮ್ಮ ಪಾಲಿಟೆಕ್ನಿಕ್ ಅನ್ನು ಹೇಗೆ ಕ್ರೀಡೆಗಳಲ್ಲಿ ಹೇಗೆ ತೊಡಗಿಸಿಕೊಳ್ಬಹುದು ಎಂಬ ಜೀವಂತ ಉದಾಹರಣೆ ನಮ್ಮ ನಿತಿನ್ರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.
ಸೊ ನಮ್ಮ ನಿತಿನ್ರು PD ಆದ ನಂತರ ನಮ್ಮ ಪಾಲಿಟೆಕ್ನಿಕ್ಗೆ ಅನೇಕ ಪ್ರಶಸ್ತಿಗಳು ಬಂದಿವೆ, ಅನೇಕ ಕ್ರೀಡಾಕೂಟಗಳನ್ನು ನಾವು ಆಯೋಜಿಸಿದ್ದೇವೆ. ಸೊ ಅವರನ್ನು ನಮ್ಮ ಕಾಲೇಜಿಂದ ಕಳಿಸ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಆದ್ರೂ ಅವರ ಮುಂದಿನ ಜೀವನದ ಯಶಸ್ಸಿಗೋಸ್ಕರ, ಅವರ ಮುಂದಿನ ಜೀವನಕ್ಕಾಗಿ ನಾವು ಅವರನ್ನು ಬೀಳ್ಕೊಡುತ್ತಿದ್ದೇವೆ. ಮತ್ತೆ ಅವರ ಸೇವೆಯನ್ನು ನಾವು ಸದಾ ನೆನಪಿನಲ್ಲಿ ಇಡ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್, ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಮಾತುಗಳನ್ನಾಡಿದ್ದಕ್ಕಾಗಿ. ಮುಂದಿನದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿ ನಮಗೆಲ್ಲರಿಗೂ ಉದ್ಘಾಟನಾ ಮಾತುಗಳ ಜೊತೆ ಮಾರ್ಗದರ್ಶನವನ್ನು ಮಾಡಿದಂತಹ ಶ್ರೀಯುತ ಎ ವೀರು ಶೆಟ್ಟಿ ಸರ್ ಇವರಿಗೆ ಕಾಲೇಜಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಗೌರವ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಎಲ್ಲರಲ್ಲೂ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಗೌರವ ಸ್ಮರಣಿಕೆಯನ್ನ ಪ್ರಾಂಶುಪಾಲರು ವಿತರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದಿನದಾಗಿ ಈ ಸಭಾ ಕಾರ್ಯಕ್ರಮದ ಕಡೆಯ ಕಟ್ಟ ಧನ್ಯವಾದ ಸಮರ್ಪಣೆಯನ್ನ ನಡೆಸಿಕೊಡಬೇಕು ಅಂತ ಹೇಳಿ ನಮ್ಮ ಕಾಲೇಜಿನ ಗ್ರಂಥಪಾಲಕಿಯಾಗಿರುವಂತಹ ಶ್ರೀಮತಿ ನಮಿತಾ ಶೆಟ್ಟಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದವನ್ನು ಬೇಡುತ್ತಾ ಇಂದು ನಡೆಯುತ್ತಿರುವ ಪೂಜ್ಯ ಕಾವಂದರ ಪಟ್ಟಾಭಿಷೇಕದ 58ನೇ ವರ್ಧಂತ್ಯುತ್ಸವದ ಪ್ರಯುಕ್ತ ಪೂಜ್ಯಪಥ ಪೂಜ್ಯರು ನಡೆದು ಬಂದ ಹಾದಿಯ ಕುರಿತಾದ ವಿಶೇಷ ಪುಸ್ತಕ, ಸಾಕ್ಷ್ಯಚಿತ್ರ, ಛಾಯಾಚಿತ್ರ ಪ್ರದರ್ಶನದ ಸಭಾ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿದ್ದೇವೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಜೀವನ, ಸೇವಾ ಮನೋಭಾವನೆ ಮತ್ತು ಸಾಧನೆಗಳು ನಮಗೆಲ್ಲರಿಗೂ ಸದಾ ಪ್ರೇರಣೆಯಾಗಿದೆ. ಸ್ವತಃ ಪುಸ್ತಕ ಪ್ರೇಮಿಯಾಗಿರುವ ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಉದಯೋನ್ಮುಖ ಬರಹಗಾರರಿಗೆ ಸ್ಫೂರ್ತಿಯನ್ನು ನೀಡುತ್ತಿದ್ದಾರೆ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ನೀಡಿದ ಸೇವೆ ಅಪಾರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಿದ್ದಾರೆ. ಅವರ ಜೀವನ, ಮೌಲ್ಯಗಳು, ಸಾಧನೆಗಳು, ಅವರು ಸಮಾಜಕ್ಕೆ ನೀಡಿದ ಕೊಡುಗೆಗಳು, ಅವರ ತ್ಯಾಗ ಮತ್ತು ಅವರ ಜನಪರ ಕಾರ್ಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ನಿಟ್ಟಿನಲ್ಲಿ ಈ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ನಡೆಸಿ ಅವರ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡು ಪ್ರೇರಣಾದಾಯಕ ಮಾತುಗಳ ಮೂಲಕ ನಮಗೆ ಮಾರ್ಗದರ್ಶನವನ್ನು ನೀಡಿದ ಶ್ರೀ ಎ ವೀರು ಶೆಟ್ಟಿ, ಪೂಜ್ಯ ಕಾವಂದರ ಆಪ್ತ ಕಾರ್ಯದರ್ಶಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನವನ್ನು ನೀಡಿದ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಸಂತೋಷ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಹಕಾರಗೊಳಿಸಲು ಸಂಪೂರ್ಣ ಸಹಕಾರ ಮತ್ತು ಮಾರ್ಗದರ್ಶನವನ್ನು ನೀಡಿದ ನಮ್ಮ ಕಾಲೇಜಿನ ವ್ಯವಸ್ಥಾಪಕರಾದ ಶ್ರೀ ಚಂದ್ರನಾಥ್ ಜೈನ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ದೇವಸ್ಥಾನದ ಗ್ರಂಥಾಲಯದ ಗ್ರಂಥಪಾಲಕರಾದ ವಿಘ್ನರಾಜ್ ಸರ್ ಮತ್ತು ಸಿಬ್ಬಂದಿ ವರ್ಗದವರಿಗೂ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಉತ್ಸಾಹ ಮತ್ತು ಶಿಸ್ತಿನಿಂದ ಭಾಗವಹಿಸಿದ ನಮ್ಮ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಸೇವೆಗಳು ಮತ್ತು ಅವರ ಸಾರ್ಥಕ ಜೀವನಕ್ಕೆ ನಾವೆಲ್ಲರೂ ಕೃತಜ್ಞರಾಗಿರುವ ಅಂತ ಹೇಳ್ತಾ ಈ ದಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪಾಲಿಟೆಕ್ನಿಕ್ ಆಯೋಜನೆಯಲ್ಲಿ ನಡೀತಾ ಇರುವಂತಹ ಪೂಜ್ಯಪಥ ಇದರ ಉದ್ಘಾಟನಾ ಸಮಾರಂಭವನ್ನ ನಾವು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಸಭಾ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.